ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಭಗವಂತನ ವಿರಾಟ್ ತತ್ವದ ಪ್ರತ್ಯಕ್ಷ ಅನುಭವ. ಸಂಜಯನಿಗೆ ಮತ್ತು ಅರ್ಜುನನಿಗೆ ದುರ್ಲಭವಾದಂತಹ ಆ ತನ್ನ ಯೋಗೈಶ್ವರ್ಯ ಯುಕ್ತವಾದಂತಹ ವಿರಾಟ್ ರೂಪವನ್ನ ತೋರಿಸ್ತಾ ಇದ್ದಾಗ 17ನೇ ಶ್ಲೋಕಕ್ಕೆ ಬಂದಿತ್ತು. 16ನೇ ಶ್ಲೋಕ ಆಗಿತ್ತು. ಭಗವಂತನ ನೋಡ್ಬಿಟ್ಟು ಅರ್ಜುನ ಕಂಗಾಲಾಗಿದ್ದಾನೆ ಅಂದ್ರೆ ಜಂಘಾಬಲ ಉಡುಗಿ ಹೋಗುತ್ತೆ ಅಥವಾ ಉಡುಗಿ ಹೋಗಿದೆ ಅಂತ ಅರ್ಥ. ಧೈರ್ಯವನ್ನು ಕಳ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಆದ್ರಿಂದ ಮುಂದೆ ಬರೋ ಶ್ಲೋಕಗಳಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಮತ್ತೆ ಮತ್ತೆ ಮನಸ್ಸು ತಬ್ಬಿಬ್ಬಾಗಿ ಆ ರೂಪವನ್ನ ಈ ಕಣ್ಣಿಂದ ಅಲ್ಲ ಒಳಗಣ್ಣಿಂದ ನೋಡ್ತಾ ಇರೋ ರೂಪ. ಆದ್ರಿಂದ ಪರಮಾತ್ಮನೇ ಹೇಳಿದ ಹಾಗೆ ದೇವಾನುದೇವತೆಗಳಿಗೂ ನೋಡ್ಲಿಕ್ಕೆ ಅಸಾಧ್ಯವಾದಂತಹ ಯೋಗಯುಕ್ತವಾದಂತಹ ಈ ಯೋಗ ಐಶ್ವರ್ಯ ಯುಕ್ತವಾದಂತಹ ಈ ಯೋಗ ಶರೀರವನ್ನು ನೀನು ನೋಡ್ತಾ ಇದ್ದೀಯಾ. ವರ್ಣನೆಗಳನ್ನ ಕೊಟ್ಟರೂ ಸಹ ಈ ವರ್ಣನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ, ಮನಸ್ಸಿನ ಮೂಲಕ ಅಥವಾ ಈ ಬುದ್ಧಿಯ ಮೂಲಕ. ಅದನ್ನೇ ಸೂಚ್ಯವಾಗಿ ಇಲ್ಲಿ ಅರ್ಜುನನ ಬಾಯಿಂದ ಬರ್ತಾ ಇದೆ. ನಾವು ಅರ್ಜುನನಿಗಿಂತ ಕೆಳಮಟ್ಟದಲ್ಲಿದ್ದೇವೆ ಕಲಿಯುಗದಲ್ಲಿ. ಅರ್ಜುನನಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಮಗೆ ಹೇಗೆ ಅರ್ಥ ಆಗುತ್ತೆ? ಸೊ ದಿ ಫಾಲೋಯಿಂಗ್ ಶ್ಲೋಕಸ್ ಆಸ್ ಟೋಲ್ಡ್ ಬೈ ಅರ್ಜುನ ಲುಕಿಂಗ್ ಎಟ್ ದಿ ವಿರಾಟ್ ಸ್ವರೂಪ ವಿಶ್ವರೂಪ ಅಂಡರ್ ಟೋಟಲ್ ಕನ್ಫ್ಯೂಷನ್, ನಾಟ್ ಓನ್ಲಿ ಥ್ರಿಲ್ಡ್, completely confused, without any voice to speak, without anything to say, because what he has visualized is something beyond expression, beyond communication to Arjuna himself. That is why repeatedly he is making statements. The eye of the wisdom, not through the ಜ್ಞಾನ ಚಕ್ಷುವಿನಿಂದ ಏನ್ ಕಾಣ್ತಾ ಇದೆಯೋ ಅದನ್ನ ಅರ್ಥೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅರ್ಜುನನಿಗೆ. ಅದನ್ನ ಇಲ್ಲಿ ಬರ್ತಕ್ಕಂಥ ಶ್ಲೋಕಗಳಲ್ಲಿ ಆತ ಗುಣಗಾನ ಮಾಡಕ್ ಹೋಗ್ತಾ ಇದ್ದಾನೆ. ಆ ವಿರಾಟ್ ಸ್ವರೂಪವನ್ನ ಹೇಗಾದ್ರೂ ಹೇಳ್ಬೇಕಲ್ಲ, ಅದು ಹೇಗಿದೆ ಅಂತ ಇನ್ನೊಬ್ಬರಿಗೆ ಗೊತ್ತಾಗ್ಬೇಕಲ್ಲ. ತನ್ನದೇ ಆದ ಒಂದು ಪರಿಮಿತಿಯಲ್ಲಿ ಇನ್ ಇಸ್ ಓನ್ ಲಿಮಿಟೆಡ್ ಸೆನ್ಸ್ ಆಫ್ ದಿ ಇಸ್. ಲಾಸ್ಟ್ ಟೈಮ್ ಇಟ್ ವಾಸ್ ಟೋಲ್ಡ್ ವಾಟ್ ಅರ್ಜುನ ಹ್ಯಾಸ್ ಅಬ್ಸರ್ವ್. ಕಿರೀಟಿನಿಂ ಗದಿನಿಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪಾನಲಾರ್ಕದ್ಯುತಿಂ ಅಪ್ರಮೇಯಂ. He is trying to explain. Lord with so many innumerable varieties of faces and wearing a beautiful crown, thousands of hands, thousands of legs in that Virat Sharira. So I am seeing that wonderful crowns, the mace, Sudarshana Chakra, that mass of brilliance, the sun and the moon shining like as your own eyes. Diptimantam, you are self-shining. Diptimantam, prakasha, ಸ್ವಯಂ ಪ್ರಕಾಶನಾಗಿರ್ತಕ್ಕಂತಹ ನಿನ್ನನ್ನು ನೋಡ್ತಾ ಇದ್ದೇನೆ ಅಂತ. ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಪಶ್ಯಾಮಿ ನಿನ್ನನ್ನು ನೋಡ್ತಾ ಇದ್ದೇನೆ. ಯಾವ ರೀತಿ ಅಂದ್ರೆ ದುರ್ನಿರೀಕ್ಷ್ಯಂ ಮೀನ್ಸ್ ಈವನ್ ದಿ ಐಸ್ ಕೆನಾಟ್ ಫರ್ಗೆಟ್ ಎಕ್ಸ್ಪ್ಲನೇಷನ್. ಈಗ ಹೇಳೋದಿರ್ಲಿ, ನಮ್ಮ ಕಣ್ಣುಗಳಿಗೆ ನೋಡ್ಲಿಕ್ಕೆ ಆಗಲ್ಲ ಅಂತಹ ದಿವ್ಯವಾದ ಭವ್ಯವಾದ ಮಹತ್ತಾದಂತಹ ವಿರಾಟ್ ಸ್ವರೂಪ. ಅದು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆಯೋ, ಎಷ್ಟು ರಮಣೀಯವಾಗಿದೆಯೋ, ಅಷ್ಟೇ ಭಯಾನಕವಾಗಿದೆ, ಅಷ್ಟೇ ಭೀಭತ್ಸವಾಗಿದೆ, ಅಷ್ಟೇ ರೌದ್ರ ರಸದಿಂದ ಕೂಡಿದೆ, ಅಷ್ಟೇ ಭಯಂಕರವಾಗಿದೆ, ಅಷ್ಟೇ ವಿಕಾರವಾಗಿದೆ. ಈ ಎಲ್ಲ ಭಾವನೆಗಳು ಇದೆ ಭಗವಂತನ ರೂಪ ನೋಡ್ತಾ ಇರ್ಬೇಕಾದ್ರೆ. ಇನ್ ದ ಫಿಸಿಕಲ್ ಸೆನ್ಸ್, ಇನ್ ದ ಫಿಸಿಕಲ್ ಪ್ಯಾರಾಮೀಟರ್ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಟು ಅದರ್ಸ್. Not only I am enlightened or mesmerized or hypnotized, I am also frightened. ಮುಂದೆ ಬರುತ್ತೆ ಆತನ ಶ್ಲೋಕಗಳಲ್ಲಿ. ವಾಟ್ ಎವರ್ ಅರ್ಜುನ ಸೇಸ್, he says that I am frightened to look at you here.
ಮುಂದೆ ಬರೋ ಶ್ಲೋಕಗಳಲ್ಲಿ ಭಗವಂತನನ್ನು ಕುರಿತು ಅರ್ಜುನ ಏನ್ ಹೇಳ್ತಾನೆ ಅಂದ್ರೆ, ಈ ನಿನ್ನ ರೂಪವನ್ನು ನೋಡ್ಲಿಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆಯಪ್ಪ, ತಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಧೈರ್ಯ ಹೋಗ್ತಾ ಇದೆ, ಜಂಘಾಬಲ ಹೋಗ್ತಾ ಇದೆ, ನನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ, ನಡುಗ್ತಾ ಇದ್ದೇನೆ, ಗಡಗಡ ಅಂತ ಹೆದರಿಕೆಯಿಂದ ದೇಹ ನಡುಗ್ತಾ ಇದೆ, ಮನಸ್ಸು ನಡುಗ್ತಾ ಇದೆ ಅಂತ ಹೇಳ್ತಾನಲ್ಲ. ಐ ಆಮ್ ಸೋ ಫ್ರೈಟೆಂಡ್, ಮೈ ಮೈಂಡ್ ಈಸ್ ಫ್ರೈಟೆಂಡ್, ಮೈ ಬಾಡಿ ಈಸ್ ಫ್ರೈಟೆಂಡ್. ಕ್ವಶನ್ ವಿಲ್ ಕಮ್ ನೌ ಇಟ್ ಸೆಲ್ಫ್, ವಿಲ್ ಕ್ಲಾರಿಫೈ, ಟ್ರೈ ಟು ಕ್ಲಾರಿಫೈ. That will come later. Now a question may come in our mind. It suddenly appears in front of me. Rarest of the rare occasion. Do I feel happy or frightened? Appearance of God itself is something unheard of, elevated. If I deserve utmost devotee of the God, then God may be merciful to show. ನನ್ನಲ್ಲಿ ನಿಜವಾದ ಯೋಗ್ಯತೆ ಇದ್ರೆ, ನಾನು ನಿಜವಾದ ಭಕ್ತನಾಗಿದ್ರೆ, ಭಗವಂತ ನನ್ನ ಪ್ರಾರ್ಥನೆಗೆ ಮನ್ನಿಸಿ ಸಾಕ್ಷಾತ್ತಾಗಿ ಎದುರುಗಡೆ ತನ್ನನ್ನು ತಾನೇ ಪ್ರಕಟ ಮಾಡಿಕೊಳ್ಬಹುದು, ದರ್ಶನವನ್ನು ಕೊಡಬಹುದು. ಭಗವಂತ ದರ್ಶನ ಕೊಟ್ಟರೆ ಯಾರಾದ್ರೂ ಹೆದರುತ್ತಾರ? ನಮ್ಮ ಮನಸ್ಸು. ಇಫ್ ಐ ಲುಕ್ ಅಟ್ ದಿ ಗಾಡ್, ಇಫ್ ಹಿ ಅಪಿಯರ್ಸ್ ಇನ್ ಫ್ರಂಟ್ ಆಫ್ ಮೀ, ಗಿವ್ಸ್ ಹಿಸ್ ದರ್ಶನ್, ಡು ಐ ಫೀಲ್ ಫ್ರೈಟೆಂಡ್? ಅಬ್ಸಲ್ಯೂಟ್ಲಿ ನಾಟ್. ಐ ಫೀಲ್ ಎಲೇಟೆಡ್. ಅತೀವ ಸಂತೋಷ ಆಗತ್ತೆ. ಭಗವಂತ ಅಂತಹ ಯಾರಿಗೂ ಸಿಗದೇ ಇರೋ ದರ್ಶನ ಲಾಭ, ಭಗವಂತನ ದರ್ಶನ ಮಾಡಿದ್ರೆ ಜನ್ಮ ಸಾರ್ಥಕ ಆಯಿತು. ಆ ಭಾವ ನಮ್ಮಲ್ಲಿ ಇರಬೇಕಾದ್ರೆ ಹೆದರಿಕೆಯಲ್ಲಿ ಬರುತ್ತೆ ನಮಗೆ. ಇದು ವಾಟ್ ಅರ್ಜುನ ಇಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಇಸ್ ಸಮಥಿಂಗ್ ಡಿಫರೆಂಟ್ ದನ್ ವಾಟ್ ವಿ ಆರ್ ಇಮ್ಯಾಜಿನಿಂಗ್. ನಾವು ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ಲೆಕ್ಕಾಚಾರ ಹಾಕಿದ್ರು, ನಮ್ಮ ಮನಸ್ಸಲ್ಲಿ ಭಗವಂತ ಕಂಡ್ರೆ ಯಾವ ರೀತಿ ಕಾಣ್ತಾನೆ, ಆತನ ವಿಶ್ವರೂಪ ಯಾವ ರೀತಿ ಕಾಣಬಹುದು, ಸಾವಿರಾರು ತಲೆಗಳು, ಸಾವಿರಾರು ಕೈಗಳು, ಸಾವಿರಾರು ಕಾಲುಗಳು, ಇಷ್ಟಕ್ಕೆ ನಿಂತು ಹೋಯ್ತು ನಮ್ದು. ನಮ್ಮ ಕಲ್ಪನೆ ಅಲ್ಲಿ ನಿಂತು ಹೋಯ್ತು. ಮನಸ್ಸು ಮತ್ತು ಬುದ್ಧಿ ಪರಿಮಿತವಾಗಿ ಏನ್ ಕಲ್ಪನೆ ಮಾಡುತ್ತೆ, ಅದು ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮೀರಿದ್ದು ಭಗವತ್ ತತ್ವ ಅಥವಾ ಭಗವತ್ತನ ವಿರಾಟ್ ತತ್ವ ಅಥವಾ ವಿರಾಟ್ ದರ್ಶನ, ವಿಶ್ವರೂಪ. ವಿಶ್ವರೂಪ ಅಂತಂದ್ರೆ ಇಲ್ಲಿ ಸಿನಿಮಾ ನೋಡಿದ ಹಾಗೆ ಅಲ್ಲ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ಇಟ್ ಇಸ್ ನಾಟ್ ಲೈಕ್ ದಿ ಫಿಗರ್ ಯು ಸಿ ಇನ್ ಅ ಸಿನಿಮಾ ಹಾಲ್ ಆರ್ ಇನ್ ಕ್ಯಾಲೆಂಡರ್ ವೇರ್ ಇಟ್ ಇಸ್ ಶೋನ್ with beautiful faces of Lord appearing very tall in front of Arjuna. It is not like that. It is something beyond that. ಅದಕ್ಕೂ ಮೇಲಿಂದು ವಿಶ್ವರೂಪ ದರ್ಶನ. ರೂಪ ದರ್ಶನ ಸಂಕೇತ ಏನು ಅಂದ್ರೆ, and it's so clearly all Mahatmans know it. The entire ಸೃಷ್ಟಿ itself, the creation itself is his own maya, his own ಸಂಕಲ್ಪ, divine ಸಂಕಲ್ಪ. ಈ ಸೃಷ್ಟಿ ಬಂದಿರೋದೇ ಆತನ ಸಂಕಲ್ಪದಿಂದ. ಈ ಸೃಷ್ಟಿಯಲ್ಲಿ ಅನಾದಿ ಕಾಲದಿಂದ ಭೂತಕಾಲದಲ್ಲಿ ನಾವು ನೋಡದೇ ಇರತಕ್ಕಂಥ ಚಿತ್ರ ವಿಚಿತ್ರ ಪ್ರಾಣಿ ಪ್ರಪಂಚಗಳು, ದೈತ್ಯರು, ರಾಕ್ಷಸರು, ದಾನವರು ಎಲ್ಲವನ್ನು ಸೇರಿ ನಾವು ಅಸುರರು ಅಂತ ಹೇಳ್ಬಿಡ್ತೇವೆ. ಅಸುರ ಮೀನ್ಸ್ ಒನ್ ಹೂ ಇಸ್ ನಾಟ್ ಸುರ. ಸುರ ಮೀನ್ಸ್ ಡೆಮಿಗಾಡ್ಸ್ ಆರ್ ದೇವತಾಸ್. ಸ್ವರ್ಗಲೋಕದ ನಮ್ಮ ಕಲ್ಪನೆ ಪುರಾಣಗಳಲ್ಲಿ ಬಂದ ಹಾಗೆ ಇರತಕ್ಕಂಥ ದೇವಾನು ದೇವತೆಗಳು ದೈವಾಂಶ ಸಂಭೂತರು. ಆ ದೇವಾನು ದೇವತೆಗಳು, ಇಂದ್ರಾದಿ ದೇವತೆಗಳು, ಅಗ್ನಿ, ವರುಣ, ವಾಯು, ಕುಬೇರ, ಅಶ್ವಿನಿ ದೇವತೆಗಳು, ವಿಶ್ವೇ ದೇವತೆಗಳು, ಮರುತ್ತುಗಳು, ಮಹರ್ಷಿಗಳು, ದೇವರ್ಷಿಗಳು, ಇವೆಲ್ಲ ದೇವಾನು ದೇವತೆಗಳ ಸಾಲಿನಲ್ಲಿ ಬರ್ತಾರೆ. ಸನಕಾದಿ ಬ್ರಹ್ಮಕುಮಾರ ಮುನಿಗಳು, ಚಾರಣರು, ಗಂಧರ್ವರು, ಕಿಂಪುರುಷರು, ಇವೆಲ್ಲವ ದೇವಾನು ದೇವತೆಗಳ ಲೆಕ್ಕದಲ್ಲೇ ಬರುವಂತದ್ದು. ಸಿ, ದೀಸ್ ಆರ್ ಆಲ್ ಸಿಂಬಲ್ಸ್. They are invisible to human eyes. He who is against the devas or suras are called asuras. Asuras are full of tamasa vritti. ಅಜ್ಞಾನದಲ್ಲಿ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂತಹವರು ಅಸುರರು, ತಾಮಸ ಪ್ರಧಾನ ವೃತ್ತಿ ಉಳ್ಳವರು. ದೇವತೆಗಳನ್ನ, ಸುರರನ್ನ ದ್ವೇಷ ಮಾಡೋರು ಅಸುರರು. They hate these devanu devat or word demigods. I don't know why that is a confusing word. They use the word demigod for devatas of our Hindu Puranas. Demigod means sometimes a wrong belief that they are fake gods. It's not like that. They are called devatas. So asuras always fight with them. In asuras, different categories are there. Daityas means giants, barbaric features. You can't even imagine. ಬಹಳ ಅತ್ಯಂತ ಭಯಂಕರವಾದ, ಎತ್ತರವಾದ, ಪರ್ವತಾಕಾರವಾದಂತಹ ಭಯಂಕರವಾದ ಮುಖವುಳ್ಳಂತಹ, ಪ್ರಾಣಿಗಳ ತರಹ ಮುಖ ಉಳ್ತಕ್ಕಂತಹ ದೈತ್ಯ ಮನುಷ್ಯರು, ದೈತ್ಯರು. ದಾನವರು, ದೈತ್ಯ, ರಾಕ್ಷಸ ಎಲ್ಲವೂ ಒಂದೇ, ಸ್ವಲ್ಪ ವ್ಯತ್ಯಾಸ ವರ್ಡ್ಸ್. ಈಸ್ ಅ ನಾರ್ಮಲ್ ಹೈಟ್. ದೈತ್ಯ ಹಾರಿಬಲ್ ಕ್ರೀಚರ್. He looks like more animal.
something we can compare in our modern terminology to dinosaurs. The difference between Rakshasa and Danava and Daitya both come together, and Rakshasa. The main difference is Rakshasa is cannibalistic. He eats human flesh. ಮನುಷ್ಯರನ್ನೇ ತಿಂತಕ್ಕಂಥವನು, ಮನುಷ್ಯರನ್ನ ಆಹಾರಕ್ಕೋಸ್ಕರ ತಿಂತಕ್ಕಂಥವನು ರಾಕ್ಷಸ ಅಂತ ಕರೆಸ್ಕೊಳ್ತಾರೆ. ಇತರೆ ಪ್ರಾಣಿಗಳನ್ನ ತಿಂತಕ್ಕಂಥವನು ಮನುಷ್ಯರಿಗೆ, ಮಾನವರಿಗೆ ತೊಂದರೆ ಕೊಡ್ತಕ್ಕಂಥವನು, ಚಿತ್ರಹಿಂಸೆ ಕೊಡೋರು ದೈತ್ಯರು ಮತ್ತು ದಾನವರು. ಇಷ್ಟೇ ಸಣ್ಣ ವ್ಯತ್ಯಾಸ. ರಾಕ್ಷಸ ದಾನವ ಎರಡೂ ಒಂದೇನೆ. ವ್ಯತ್ಯಾಸ ಅಂದ್ರೆ ರಾಕ್ಷಸ ಅಂದ್ರೆ ಅವನು ಮನುಷ್ಯನನ್ನೇ ತಿಂತಕ್ಕಂಥವನು, ಮನುಷ್ಯನ ಮಾಂಸದಲ್ಲೇ ಇಷ್ಟ ಇರತಕ್ಕಂಥವನು ರಾಕ್ಷಸ. ಮಹಾಭಾರತದ ಒಂದು ಒಳ್ಳೆ ಉದಾಹರಣೆ ರಾಕ್ಷಸ ಅಂದ್ರೆ ಬಕಾಸುರನ ಕಥೆ ಇದೆ. ಕಿರೀಟಿನಂ ಗದಿನಂ ಚಕ್ರಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕ ದ್ಯುತಿಂ ಅಪ್ರಮೇಯಂ. ಇದೆಲ್ಲ ನೋಡಿ, ಈಗ ಈ ಶ್ಲೋಕಕ್ಕೆ ಬರೋದಾದ್ರೆ ಈ ಎಲ್ಲ ಸೃಷ್ಟಿಯ ವೈಚಿತ್ರ್ಯಗಳು ಭಗವಂತನಿಂದನೇ ಬಂದಿರೋದ್ರಿಂದ ನಾವು ನೋಡ್ತಕ್ಕಂಥ ಸೃಷ್ಟಿಯಲ್ಲಿ ಇರೋದು ಎಲ್ಲವೂ ಭಗವತ್ ಸ್ವರೂಪ ಅನ್ನೋ ದೃಷ್ಟಿ ಸಂಕೇತವಾಗಿ ತಗೊಳ್ಬೇಕಿಲ್ಲ. ನೀವು ನೋಡ್ತಕ್ಕಂತಹ ಕೆಟ್ಟ ಪ್ರಾಣಿಗಳು, ದೈತ್ಯ ಪ್ರಾಣಿಗಳು, ದೈತ್ಯ ಮನುಷ್ಯರು, ರಾಕ್ಷಸರು, ಮಾಂಸಾಹಾರಿ ಪ್ರಾಣಿಗಳು, ಮನುಷ್ಯರನ್ನ ತೊಂದರೆ ಕೊಡ್ತಕ್ಕಂತಹ ಪ್ರಾಣಿಗಳಿರಬಹುದು, ಯಾವುದೇ ಇರಬಹುದು, ಅವೆಲ್ಲವೂ ಭಗವಂತನ ಸಂಕಲ್ಪದಿಂದ ಸೃಷ್ಟಿಯಲ್ಲಿ ಬಂದಿರೋದ್ರಿಂದ ಅವು ಎಲ್ಲವೂ ಅವಕ್ಕೆ ಅವದ್ದೇ ಆದ ಜೀವನ ಇರೋದ್ರಿಂದ ಅವೆಲ್ಲವನ್ನು ಸೇರಿಸಿ ವಿರಾಟ್ ತತ್ವ ಅಂತ ತಿಳ್ಕೊಳ್ಬೇಕು. ವಿರಾಟ್ ತತ್ವ ವಿಶ್ವರೂಪ ಅಂತಂದ್ರೆ ಜಗತ್ತಿನಲ್ಲಿ ನಾವು ಏನು ಕಾಣ್ತಾ ಇದ್ದೀವೋ ಅದೆಲ್ಲವೂ ಆತನಿಗೆ ಸೇರಿದ್ದು. ಈಗ ಆತನಿಗೆ ಸಾವಿರಾರು ಮುಖಗಳು ಅಂತಂದ್ರೆ ಅರ್ಥ ಏನು? ಇಲ್ಲಿರೋ ಎಲ್ಲಾ ಮುಖಗಳಲ್ಲೂ ಅವನೇ ಇದ್ದಾನೆ ಅಂತ. ಪ್ರಾಣಿಗಳು ಅವನೇ, ಮನುಷ್ಯರು ಅವನೇ, ದೇವತೆಗಳು ಅವನೇ, ಸರ್ಪಗಳು ಅವನೇ, ಉರುಗಗಳು ಅವನೇ, ಪ್ರಾಣಿಗಳು ಅವನೇ. ಆ ಸಂಕೇತದಲ್ಲೇ ನೀವು ಅರ್ಥ ಮಾಡ್ಕೊಂಡ್ರೆ ಭಗವತ್ ತತ್ವ ಹೇಗೆ ಅರ್ಥ ಆಗ್ಬೇಕು ಅಂದ್ರೆ ಕೆಲವು ಉದಾಹರಣೆ ಕೊಟ್ರೆ ಅರ್ಥ ಆಗತ್ತೆ. ನರಸಿಂಹ ರೂಪ ಪ್ರಹ್ಲಾದನ ಉದ್ಧಾರ ಸಮಯದಲ್ಲಿ ಬಂದಂಥವನು. ನರಸಿಂಹ ಕಂಬದಿಂದ ಬಂದು ಹಿರಣ್ಯ ಕಶುಬನ ವಧೆ ಮಾಡ್ತಾನೆ, ಕಥೆ ಇದೆ. ಆ ರೂಪ ಹೇಗಿತ್ತು? ಉಗ್ರವಾದ ಸ್ವರೂಪ ಅಂತ ಹೇಳ್ತೀವಿ. ಯಾರು ನೋಡಿಲ್ಲ. ನರಸಿಂಹನ ಸ್ವರೂಪದಲ್ಲಿ ಭಗವಂತ ಪ್ರತ್ಯಕ್ಷ ಆಗ್ಬಿಟ್ರೆ ಆ ಕ್ಷಣದಲ್ಲೇ ಹೃದಯಾಘಾತ ಆಗಿ ಸಾಯೋದು ನಿಶ್ಚಿತ ಸಾಮಾನ್ಯ ಮನುಷ್ಯ, ಅಥವಾ ತಲೆ ಹುಚ್ಚಿಡಿದು ಹುಚ್ಚಾಸ್ಪತ್ರೆ ಸೇರೋದು ನಿಶ್ಚಿತ. ಅಂತ ಭಯಂಕರ ರೂಪ. ಅರ್ಧ ಮಾನವ ಅರ್ಧ ಭಯಂಕರವಾದ ಸಿಂಹ ಸ್ವರೂಪನಾಗಿರ್ತಕ್ಕಂತಹ. ಹೇಳೋದು ಸುಲಭ, ಕ್ಯಾಲೆಂಡರ್ನಲ್ಲಿ ಬರೆಯೋದು ಸುಲಭ, ನೃಸಿಂಹ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿ ನೃಸಿಂಹ ವಿಗ್ರಹ ನೋಡೋದು ಸುಲಭ ಅಲ್ವಾ? ಎದುರಿಗೆ ಆತ ಪ್ರತ್ಯಕ್ಷ ಆಗ್ಬಿಟ್ರೆ ಭದ್ರಕಾಳಿ ಸ್ವರೂಪ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ದಶಮಹಾವಿದ್ಯೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾಂಕೇತಿಕವಾಗಿ ನೀವು ತಗೊಂಡ್ರೆ ಈ ವಿಶ್ವರೂಪ ಏನು ಅಂತ ಅರ್ಥ ಆಗುತ್ತೆ, ಈ ಅಧ್ಯಾಯ ಅರ್ಥ ಆಗುತ್ತೆ. ಮೇಲ್ನೋಟಕ್ಕೆ ಹೋಗ್ತಾ ಹೋದ್ರೆ ಏನು ತಲೆಗೆ ಹೋಗಲ್ಲ. ಗುರುಗಳು ಹೇಳಿದ ಮಾತು. ದಶಮಹಾವಿದ್ಯೆಗಳಲ್ಲಿ ಮಾತಂಗಿ, ಕಮಲಾತ್ಮಕ, ಧೂಮಾವತಿ, ಅಮ್ಮನವರ 10 ರೂಪಗಳು ವರ್ಣನೆ ಬರುತ್ತೆ. ಒಂದೊಂದು ವಿದ್ಯೆ ಸಾಧನೆ ಮಾಡ್ಕೊಳ್ಳೋದು ತಂತ್ರಶಾಸ್ತ್ರದಲ್ಲಿ ಬಹಳ ಕಷ್ಟ ಸಾಧಕರಿಗೆ. 2 ಉದಾಹರಣೆ ಕೊಡೋಣ. ಚಿನ್ನಮಸ್ತ ಅಂತ ದೇವಿ ಉಗ್ರವಾದ ಸ್ವರೂಪ ಇದೆ. ಉದಾಹರಣೆ, ಚಿನ್ನಮಸ್ತ ಅನ್ನೋದು ಆ ರಾಜರಾಜೇಶ್ವರಿ ಪರಮಾತ್ಮ ತತ್ವದ ಒಂದು ಸ್ವರೂಪ. The Chinnamasta is one of the 10 Dashamahavidyas practiced by a serious sadhaka who is in that Tantra sadhana. What is the Chinnamasta? Divine Mother appears suddenly if she is pleased where there is no head at all. Her head is cut off. She is holding her own head in a hand. Her own head is cut by herself, holding in the hand. The blood is dripping. Not only from the cut portion of the neck, even from the cut portion of the head. Masta, Mastishka, Masta refers to head. Chinnamasta andre easy to explain. Divinity descends in front of you in that ರೂಪ ಅಂದ್ರೆ definitely we go mad. You can't bear the sight. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಅರ್ಥ ಆಗೋದು ಹೇಳಬೇಕು ಅಂದ್ರೆ ರಾಮಕೃಷ್ಣ ಪರಮಹಂಸ visualized and then appeared. Divine Mother appeared in the form of Bhadrakali in front of him in the same temple where he was a pujari. ಯಾವ ದಕ್ಷಿಣೇಶ್ವರ ದೇವಸ್ಥಾನದಲ್ಲಿ ಭದ್ರಕಾಳಿ ಅಮ್ಮನವ್ರನ್ನ ಪರಮಹಂಸರು ಪೂಜೆ ಮಾಡ್ತಾ ಇದ್ರು, ಆ ಭದ್ರಕಾಳಿ ಸಾಕ್ಷಾತ್ತಾಗಿ ಕಾಳಿ ಮಾತೆ ಪ್ರತ್ಯಕ್ಷರಾಗ್ಬಿಟ್ಟಲ್ಲ ರಾಮಕೃಷ್ಣ ಪರಮಹಂಸರಿಗೆ. ದೇವಸ್ಥಾನದಲ್ಲಿ ನೀವು ಹೋಗಿ ನೋಡೋಣ ಮೂರ್ತಿ, ನಿಮ್ಗೇನು ಅನ್ಸಲ್ಲ. Because it's hardly 2 feet. Any murti of Mahakali or Bhadrakali with all the weapons in the hand, she is standing. But Bhadrakali ನಿಜವಾಗ್ಲೂ ಕಣ್ಣೆದುರಿಗೆ ಬಂದ್ರೆ
ರುಂಡಮಾಲೆಯನ್ನು ಧರಿಸಿದ್ದಾಳೆ ಅಂತ ಓದ್ಬಿಡ್ತೀವಿ. ಓದೋದು ಬಹಳ ಸುಲಭ. ಶಿ ಇಸ್ ವೇರಿಂಗ್ ದ ಹ್ಯೂಮನ್ ಸಿವಿಯರ್ಡ್ ಹೆಡ್ಸ್ ಆಫ್ ದ ಹ್ಯೂಮನ್ ಆಸ್ ಎ ಗಾರ್ಲೆಂಡ್. Can you really see that? You'll go mad. You are frightened. All the human heads cut from the body, make as a garland and wear it, and then she is dancing with the joy. Blood dripping on her body. And around the waist, what is she wearing? Divine Mother in the Bhadrakali Swarapa, what is she wearing? Severed hands and legs are being worn here as a waist loin. ಸೊಂಟಕ್ಕೆ ಹೆಣ್ಮಕ್ಕಳು ಡಾಬು ಕಟ್ಕೊಳ್ಳೋ ಹಾಗೆ ಕತ್ತರಿಸಿದ ಕೈಗಳನ್ನ, ಮನುಷ್ಯನ ಕೈಗಳು, ಮನುಷ್ಯನ ಕಾಲುಗಳನ್ನ ಅಮ್ಮನವರು ಸುತ್ತಕೊಂಡಿದ್ದಾರೆ. ಸುತ್ತು ಕತ್ತರಿಸಿದ ರುಂಡವನ್ನ ಮಾಲೆ ತರ ಹಾಕೊಂಡಿದ್ದಾರೆ ಅಮ್ಮನವರು. ನಾಲಿಗೆಯಲ್ಲಿ ರಕ್ತ, ನಾಲಿಗೆ ಎಷ್ಟು ಉದ್ದ ಇದೆ, ಕೆಂಪಾಗಿದೆ, ರಕ್ತ ಬರ್ತಾ ಇದೆ, ರಕ್ತವನ್ನು ಕುಡಿತಾ ಇದ್ದಾಳೆ ಅಮ್ಮನವರು. ಭೀಭತ್ಸ, ರೌದ್ರ, ಭಯಾನಕ ಶಬ್ದಗಳು. Now that sight itself, however much it is explained, it makes you really frightened. Then you will never want appearance of God in front of you. ದೇವರು ಇಷ್ಟು ಭಯಾನಕ ಆಗಿದ್ರೆ ದೇವರ ಸಾವಾಸನೆ ಬೇಡ ಅಂತ ಜನ್ಮದಲ್ಲಿ ಜಪ ಮಾಡೋದು ಬಿಟ್ಟು ಹೋಗುತ್ತೆ. ನಮ್ಗೆ ಧ್ಯಾನ ಮಾಡೋದು ಓಡೋಗ್ಬಿಡ್ತೀವಿ. ಮನಸ್ಸು ಆಕ್ಚುಲಿ ಲಿಮಿಟೆಡ್. ಯು ಕಾಂಟ್ ಗೋ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ಭಗವತ್ ಸ್ವರೂಪ ಆ ರೀತಿ ಇದೆ ಅಂತ. ಇನ್ನು ವಿರಾಟ್ ತತ್ವ ಹೇಗಿರ್ಬೇಕು. ಆದ್ರಿಂದ ಮುಂದೆ ಹೇಳ್ತಾನೆ, ನನಗೆ ಆಗ್ತಾ ಇಲ್ಲಪ್ಪ ಕೃಷ್ಣ ಪರಮಾತ್ಮ, ನೀನ್ ಏನು ಅಂತ ಅರ್ಥ ಆಗಿದೆ. ಈ ರೂಪಗಳನ್ನ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ದಯವಿಟ್ಟು ಈ ರೂಪವನ್ನು ತೋರಿಸೋದು ನಿಲ್ಲಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಮುಂದೆ ಬರೋ ಶ್ಲೋಕಗಳು ಹೇಳ್ತಾ ಇದ್ದಾನೆ. ಅರ್ಜುನ ವಾಚ ಕಂಟಿನ್ಯೂಸ್. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೌ ಅರ್ಜುನ ಹ್ಯಾಸ್ ಅಂಡರ್ಸ್ಟುಡ್ ಬ್ರಹ್ಮ ತತ್ವ, ಪರಬ್ರಹ್ಮ ತತ್ವ. ಈಗ ಅರ್ಥ ಆಗ್ತಾ ಇದೆ ಅರ್ಜುನನಿಗೆ. ಎದುರಿಗೆ ನಿಂತಿರೋವನು ಸಾಮಾನ್ಯ ಮನುಷ್ಯ ರೂಪದಲ್ಲಿರ್ತಕ್ಕಂಥ ನನ್ನ ಸಂಬಂಧಿಕ, ನನ್ನ ಮಿತ್ರ, ನನ್ನ ಗೆಳೆಯ ಕೃಷ್ಣ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ನಿಂತಿದ್ದಾನೆ ಅಂತ ಈಗ ಅರ್ಥ ಆಗ್ತದೆ. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ? ಸ್ತೋತ್ರ ಮಾಡ್ತಾ ಇದ್ದಾನೆ, ಪರಮಾತ್ಮನನ್ನ ಭಜಿಸ್ತಾ ಇದ್ದಾನೆ, ಪರಮಾತ್ಮನ ಗುಣಗಾನ ಮಾಡ್ತಾ ಇದ್ದಾನೆ. ತನಗೆ ತಿಳಿದ ಧಾಟಿನಲ್ಲಿ ನೀನು ಏನು ಅಂತ ಸ್ವಲ್ಪ ಅರ್ಥ ಆಗ್ತಾ ಇದೆಯಲ್ಲ ಪರಮಾತ್ಮ, ನಿಜವಾಗ್ಲೂ ನೀನೇ ಅಕ್ಷರ ಪರಬ್ರಹ್ಮ. ತ್ವಮಕ್ಷರಂ ಪರಮಂ ವೇದಿತವ್ಯಂ. ಪರಮಂ ಅಕ್ಷರಂ ತ್ವಂ. ಪರಮಂ ಅಕ್ಷರಂ ಅಂತಂದ್ರೆ ಆ ಪರಬ್ರಹ್ಮ ತತ್ವ ಏನಿದೆಯೋ, ಅಗೋಚರವಾದ, ಸನಾತನವಾದ, ಮೂಲ ಅವ್ಯಕ್ತವಾದಂತಹ ಯಾವುದನ್ನ ನಾವು ಇಂಗ್ಲಿಷ್ ಆಬ್ಸಲ್ಯೂಟ್ ಟ್ರೂತ್ ಅಂತ ಹೇಳ್ತೀವಿ. ದಾಟ್ ವಿಚ್ ಇಸ್ ಆಬ್ಸಲ್ಯೂಟ್, ದಟ್ ವಿಚ್ ಕೆನಾಟ್ ಬಿ ಫೆಲ್ಟ್, ದಟ್ ಬ್ರಹ್ಮ ತತ್ವ, ದಟ್ ಪರಬ್ರಹ್ಮ ತತ್ವ, ದಟ್ ಪರಮಾತ್ಮ ತತ್ವ or Atma Tattva, I have understood that. Paramam Aksharam Tvam Veditavyam. This is what we should understand in our life. Veditavyam. This is to be understood by every man. We have to understand that Lord Himself is Paratattva. Akshara. Akshara means absolute manifest, the truth. Kshara illade irodu, opposite. Akshara. Kshara antandre ನಾಶವಾಗೋದು. ಅಕ್ಷರ ಅಂದ್ರೆ ನಾಶವಾಗದೇ ಇರತಕ್ಕಂತಹ ಸದಾಕಾಲ ಪರಿವರ್ತನೆ ಹೊಂದದೆ ನಿಷ್ಕ್ರಿಯ ರೂಪದಲ್ಲಿ ಸರ್ವಾವಸ್ಥೆಯಲ್ಲಿ ಸರ್ವಕಾಲದಲ್ಲೂ ಭೂತ ಭವಿಷ್ಯತ್ ವರ್ತಮಾನ ಕಾಲಾತೀತ ದೇಶಾತೀತ ಎಲ್ಲವನ್ನು ಮೀರಿದಂತಹ ವಸ್ತು ಯಾವುದಿದೆಯೋ, ಅಖಂಡ ವಸ್ತು ಯಾವುದಿದೆಯೋ ಅದು ಅಕ್ಷರ. ಬದಲಾವಣೆ ಇಲ್ಲದೆ ಇರತಕ್ಕಂತಹ ಸರ್ವತ್ರ ಒಂದೇ ವಸ್ತು, ಒಂದೇ ಆಗಿ ತಾನಾಗಿ ಇರತಕ್ಕಂತಹ ವಸ್ತು ಅಕ್ಷರ. ಅದು ಪರಬ್ರಹ್ಮ ತತ್ವ. ಅದು ನೀನೇ. ಅದು ತಿಳ್ಕೊಳ್ಬೇಕು ವಿಷಯ. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ಪರಂ ಅಂದ್ರು ಒಂದೇ, ಪರಮಂ ಅಂದ್ರು ಒಂದೇ. ಪರಮ ದ ಹೈಯೆಸ್ಟ್. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ನೀನು, ತ್ವಂ ಯು, ಅಸ್ಯ ವಿಶ್ವಸ್ಯ ಯು ಆರ್ ದಿ ಸಬ್ಸ್ಟ್ರೇಟಮ್ ಆರ್ ಆಧಾರ. ನಿಧಾನಂ ಮೀನ್ಸ್ ಆಧಾರ. ವಿಶ್ವಸ್ಯ ನಿಧಾನಂ ಪರಂ. ಪರಂ ನಿಧಾನಂ ಅಸ್ಯ ವಿಶ್ವಸ್ಯ. ನೀನೇ ಈ ಜಗತ್ತಿಗೆ, ವಿಶ್ವ ಅಂದ್ರೆ ಇಲ್ಲಿ ಜಗತ್ ಒಂದೇ ಅಲ್ಲ, ದ ಹೋಲ್ ಯೂನಿವರ್ಸ್ ಇನ್ಕ್ಲೂಡಿಂಗ್ ಆಲ್ ದ ಗ್ಯಾಲಕ್ಸೀಸ್, ದ ಎಂಟೈರ್ ಯೂನಿವರ್ಸ್ ಇನ್ಕ್ಲೂಡಿಂಗ್ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್, ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನ ಸೇರಿರತಕ್ಕಂತಹ, ಅಳವಡಿಸ್ಕೊಂಡಿರತಕ್ಕಂತಹ ಈ ಆಕಾಶ ತತ್ವ ಏನಿದೆಯಲ್ಲ ಅದು ವಿಶ್ವ. ವಿಶ್ವ ಅಂದ್ರೆ ಈಕ್ವೇಟೆಡ್ ಇನ್ ಇಂಗ್ಲಿಷ್ ಆಸ್ ಯೂನಿವರ್ಸ್, ಬ್ರಹ್ಮಾಂಡ ಈಕ್ವೇಟೆಡ್ ಆಸ್ ಗ್ಯಾಲಕ್ಸಿ. ದಿಸ್ ವರ್ಡ್ಸ್ ಕರೆಕ್ಟ್ಲಿ, ನೋ ಕನ್ಫ್ಯೂಷನ್. ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಈ
ಬರೀ ಪ್ರಪಂಚ ಒಂದೇ ಅಲ್ಲ, ಈ ಭೂಮಿ ಒಂದೇ ಅಲ್ಲ, ಸೂರ್ಯ ಒಂದೇ ಅಲ್ಲ, ಈ ನಮ್ಮ ಸೋಲಾರ್ ಸಿಸ್ಟಮ್ ಒಂದೇ ಅಲ್ಲ, ಈ ನಮ್ಮ ಗ್ಯಾಲಕ್ಸಿ ಒಂದೇ ಅಲ್ಲ, ಇಡೀ ವಿಶ್ವ, ಈ ಎಂಟೈರ್ ಯೂನಿವರ್ಸ್ ನೀನೇ. ಯು ಆರ್ ದ ಕಾಸ್ಮಿಕ್ ಮ್ಯಾನಿಫೆಸ್ಟೇಷನ್, ಯು ಆರ್ ದ ಆಧಾರ, ಯು ಆರ್ ದ ಸಬ್ಸ್ಟ್ರೇಟಮ್. ವಿಥೌಟ್ ಸಬ್ಸ್ಟ್ರೇಟಮ್ ದಿಸ್ ಯೂನಿವರ್ಸ್ ಕೆನಾಟ್ ಎಕ್ಸಿಸ್ಟ್. ಅಂದ್ರೆ ಯು ಆರ್ ದ primordial cause for the appearance of the whole universe. ಬ್ರಹ್ಮಾಂಡಗಳು, ಕೋಟ್ಯಾಂತರ ಲಕ್ಷಾಂತರ ಬ್ರಹ್ಮಾಂಡಗಳ ಉತ್ಪತ್ತಿ, ಅದಕ್ಕೆ ಕಾರಣ, ಅದಕ್ಕೆ ಆಧಾರ ನೀನೇ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಯಾರಿಗೆ? ಭಗವಂತ. ತ್ವಂ ಅವ್ಯಯ ಶಾಶ್ವತ ಧರ್ಮಗೋಪ್ತ, ಶಾಶ್ವತ ಧರ್ಮಗೋಪ್ತ ತ್ವಂ ಅವ್ಯಯ, ತ್ವಂ ಸನಾತನಃ, ತ್ವಂ ಪುರುಷಃ, ತ್ವಂ ಇತಿ ಮೇ. ತ್ವಂ ಅವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಪುರುಷೋ ಮತೋ ಮೇ ಮೀನ್ಸ್ ಪುರುಷಃ. ನೀನು ಎಂತಹ ಪುರುಷ, ಎಂತಹ ವಿರಾಟ್ ಪುರುಷ, ಎಂತಹ ತತ್ವ ಅಂದ್ರೆ ಅವ್ಯಯ, ಅವಿನಾಶಿಯಾಗಿರ್ತಕ್ಕಂಥವನು, ಸದಾಕಾಲ ಇರ್ತಕ್ಕ. ಯು ಆರ್ ಎಟರ್ನಲ್, ಶಾಶ್ವತ ಧರ್ಮಗೋಪ್ತ. ಯು ಆರ್ ಎಟರ್ನಲ್ ಪ್ರೊಟೆಕ್ಟರ್ ಆಫ್ ಸನಾತನ ಧರ್ಮ. ಧರ್ಮಗೋಪ್ತ, ಪ್ರೊಟೆಕ್ಟರ್. ಸನಾತನವಾಗಿರ್ತಕ್ಕಂತಹ ಧರ್ಮ ರಕ್ಷಕನಾಗಿರ್ತಕ್ಕಂತಹ, ಅನಾದಿ ಕಾಲದಿಂದಲೂ ಇರತಕ್ಕಂತಹ, ಅವ್ಯಯನಾಗಿ ನಾಶವೇ ಆಗದೆ ಇರತಕ್ಕಂತಹ ಪುರುಷ ನೀನೇ ಎಂಬುದು ನನ್ನ ಮತಃ, ಮೈ ಒಪಿನಿಯನ್. ಸೊ ಯು ಆರ್ ದಿ ಇಂಡಿಸ್ಟ್ರಕ್ಟಬಲ್, ಎಟರ್ನಲ್ ವಿರಾಟ್ ತತ್ವ ಆಸ್ ಅ ಸಬ್ಸ್ಟ್ರೇಟಮ್ ಫಾರ್ ದ ಎಂಟೈರ್ ಯೂನಿವರ್ಸ್. ಎಲ್ಲ ಕಡೆ ನೀನೇ ಇದ್ದೀಯಲ್ಲಪ್ಪ, ಎಲ್ಲ ಕಡೆ ನೀನೇ ಇದ್ದೀಯ, ಸೂಕ್ಷ್ಮ ರೂಪದಲ್ಲಿ ಆವರಿಸಿಕೊಂಡಿದ್ದೀಯ ಅನ್ನೋ ಅರ್ಥ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಂ ಇದಂ ತಪಂತಂ. ಸೊ ಹಿ ಕಂಟಿನ್ಯೂಸ್ ಎಲುಜೈಸಿಂಗ್ ವಿರಾಟ್ ತತ್ವ ಇನ್ ದಟ್ ವಿರಾಟ್ ಸ್ವರೂಪ. ಮಧ್ಯಾಂತರಂ ಅನಂತ ವೀರ್ಯಂ, ಅನಾದಿ ಮಧ್ಯಾಂತಂ, ಅನಾದಿ ಮಧ್ಯ ಅನಂತಂ, ಅನಾದಿ ಮಧ್ಯ ಅಂತಂ ಅನಂತ ವೀರ್ಯಂ, ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ. ಆಲ್ ಅಡ್ಜೆಕ್ಟಿವ್ಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಗುಣಲಕ್ಷಣ. Arjuna is trying to explain in his limited sense, in his vocabulary. ನೀನು ಹೇಗಿದ್ದೀಯಪ್ಪ ಪರಮಾತ್ಮ ಅಂದ್ರೆ, ಐ ಸಿ ಯು ಆಸ್ ವಿಥೌಟ್ ಬಿಗಿನಿಂಗ್. ಅನಾದಿ ಮೀನ್ಸ್ ವಿಥೌಟ್ ಬಿಗಿನಿಂಗ್. ಐ ಕಾಂಟ್ ಸಿ ಫ್ರಮ್ ವೇರ್ ಯು ಹ್ಯಾವ್ ಕಮ್. ಯು ಆರ್ ದೇರ್ ಎಟರ್ನಲ್. ಐ ಕೆನಾಟ್ ಇವನ್ ಗೋ, ಐ ಕೆನಾಟ್ ಇವನ್ ಫೈಂಡ್ ಯುವರ್ ಬರ್ತ್ ಅಂತ. ಅನಾದಿ ಅಂದ್ರೆ ಐ ಕಾಂಟ್ ಸಿ ಯುವರ್ ಬರ್ತ್. ಯು ಆರ್ ಎಟರ್ನಲ್ ವಿಥೌಟ್ ಬಿಗಿನಿಂಗ್. ಐ ಕೆನಾಟ್ ಸಿ ಯುವರ್ ಮಿಡಲ್ ಆಲ್ಸೋ. ನೀದರ್ ಐ ಕ್ಯಾನ್ ಸಿ ಯುವರ್ ಆದಿ ಆರ್ ಮಧ್ಯ ಆರ್ ಅಂತ್ಯ ಆರ್ ದಿ ಎಂಡ್. ಯಾವ ವಸ್ತು ಹುಟ್ಟಿದೆಯೋ ಅದಕ್ಕೊಂದು ಸಾವು ನಿಶ್ಚಿತ. ಯಾವುದೇ ಪ್ರಾಣಿ, ಯಾವುದೇ ಒಂದು ಮರ, ಯಾವುದೇ ವೃಕ್ಷ, ಯಾವುದೇ ಪಶು, ಯಾವುದೇ ಪಕ್ಷಿ, ಯಾವುದೇ ಮನುಷ್ಯ ಹುಟ್ಟುತ್ತಾನೆ ಎಂದು ಗೊತ್ತಿರುತ್ತೆ. ಇಂಥ ದಿವಸ ಬಂತು, ಅದು ಒಂದ್ ದಿವಸ ಸತ್ತ ದಿವಸನೂ ಗೊತ್ತಾಗುತ್ತೆ. ಮಧ್ಯ ಇರೋದು ಜೀವನ. ಮಧ್ಯ ಅಂದ್ರೆ ಜೀವಿತ ಅವಧಿ ಗೊತ್ತಿರುತ್ತೆ, ಸಾಯೋದು ಗೊತ್ತಾಗುತ್ತೆ. ಇಂಥ ದಿವಸ ಇವರು ಸತ್ತು ಹೋದ್ರು, ಮರಣ ಹೊಂದಿದ್ರು, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ನಿನ್ನ ಬಗ್ಗೆ ನಿನ್ನ ಹುಟ್ಟು ಗೊತ್ತಿಲ್ಲ, ನೀನು ಇರೋದು ಗೊತ್ತಿಲ್ಲ. ಯಾಕಂದ್ರೆ ಅವ್ಯಕ್ತನಾಗಿದ್ದೀಯಲ್ಲ. ನೀನು ಸಾವು ಇಲ್ಲ, ನೀನು ಮರಣವೂ ಇಲ್ಲ, ಅದು ಗೊತ್ತಿಲ್ಲ. ಅಂದ್ರೆ ನೀನು ಮರಣವೇ ಇಲ್ಲ. ಹುಟ್ಟೇ ಇಲ್ಲ ಅಂದ್ರೆ ಮರಣ ಇಲ್ಲಿ ಬಂತು. ಅನಂತ ಬಾಹುಂ ಅನಂತ ವೀರ್ಯಂ ಶಶಿ ಸೂರ್ಯ ನೇತ್ರಂ. ದಿ ಸನ್ ಅಂಡ್ ದ ಮೂನ್. Moon gives the light in the darkness. So there is an analogy. So both moon and sun appear to be your eyes. You are so, it's all analogical forms. ಇಲ್ಲಿ ಹೋಲಿಕೆಯಿಂದ ಮಾತಾಡ್ತಾ ಇದ್ದೇನೆ, ತುಲನಾತ್ಮಕವಾಗಿ ಮಾತಾಡ್ತಾ ಇದ್ದೇನೆ. ಅರ್ಜುನ, ನೋಡಪ್ಪ, ನೀನು ನೋಡ್ತಾ ಇದ್ದೆ, ನನಗೇನ್ ಅನ್ಸುತ್ತೆ ಅಂದ್ರೆ, ನಿನ್ನ ಕಣ್ಣುಗಳು ಅಂತಂದ್ರೆ ಆ ಸೂರ್ಯ ಮತ್ತು ಚಂದ್ರನೇ ನಿನ್ನ ಕಣ್ಣುಗಳು ಒಂದು ಭಾಸ ಆಗ್ತಾ ಇದೆ. ಅನಂತ ಬಾಹು ಅನಂತ ವೀರ್ಯ, ಅಂಥ ವಿಲಕ್ಷಣವಾಗಿರ್ತಕ್ಕಂಥ ಸಾಮರ್ಥ್ಯ ನಿನ್ನಲ್ಲಿದೆ. ನೂರಾರು ಸಾವಿರಾರು ನಿನ್ನ ಬಾಹುಗಳು, ಕೈಗಳು ಕಾಣ್ತಾ ಇದೆ. ಅನಂತ ಬಾಹುಂ ಅಂತಂದ್ರೆ ಅಂಡರ್ಸ್ಟುಡ್ ಮೀನಿಂಗ್ ಈಸ್ ಅಲಾಂಗ್ ವಿತ್ ದಟ್ ಲೆಗ್ಸ್ ಆಲ್ಸೋ ಟು ಬಿ ಕನ್ಸಿಡರ್ಡ್. ಕೈಗಳು 1000 ಇದ್ಮೇಲೆ ಕಾಲುಗಳು 1000 ಇದೆ ಅಂತ ತಿಳ್ಕೊಳ್ಬೇಕು. ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ. ದೀಪ್ತ ಹುತಾಶ ವಕ್ತ್ರಂ ತ್ವಾಂ ಪಶ್ಯಾಮಿ. ದೀಪ್ತ ಹುತಾಶ ವಕ್ತ್ರಂ ತ್ವಾಂ. ದೀಪ್ತ ಹುತಾಶ ವಕ್ತ್ರ ಅಂದ್ರೇನು? ಕೆಂಪಗೆ, ಬೆಳ್ಳಗೆ, ಪ್ರಕಾಶವಾಗಿ ಕಾಣ್ತಾ ಇರತಕ್ಕಂಥ ಮುಖ ಅಂತ. ಅಂದ್ರೆ ಬೆಂಕಿ ತರ ಜಾಜ್ವಲಮಾನವಾಗಿ ಪ್ರಜ್ವಲಿಸ್ತಾ ಇರತಕ್ಕಂಥ ಮುಖ ಅಂತ. ದಿ ಶೈನಿಂಗ್ ಫೇಸ್, ಆಸ್ ಇಫ್ ದಿ ಫೈರ್ ಇಸ್ ಬರ್ನಿಂಗ್. ದಿ ಫೇಸ್ ಇಸ್ ಸೋ ಮಚ್ ಬ್ರಿಲಿಯಂಟ್ ದಟ್ ಬ್ರಿಲಿಯನ್ಸ್ ಎಕ್ಸೀಡ್ಸ್ ದಿ ಸನ್ಲೈಟ್
It's the light of the fire ಅಂತ ತಿಳ್ಕೊಳ್ಬೇಕು. So much you are shining because ಸ್ವತೇಜಸ ವಿಶ್ವಮಿದಂ ತಪಂತಂ. ಸ್ವತೇಜಸ ತ್ವಂ, ಈ ನಿನ್ನ ತೇಜಸ್ಸು, this brilliance, this shining, from where it is coming? It is inborn from you only. There is nobody else giving the fire. You yourself is self-effulgent, self-shining, ಸ್ವಪ್ರಕಾಶ. ನಿನ್ನಲ್ಲಿಯೇ ಇರತಕ್ಕಂಥ ಪ್ರಕಾಶ ದೇದೀಪ್ಯಮಾನ ಬೆಳಗ್ತಾ ಇದೆಯಲ್ಲ, ನಿನ್ನ ಮುಖಾರವಿಂದ ಬೆಳಗ್ತಾ ಇದೆ, ನಿನ್ನ ದೇಹ ಬೆಳಗ್ತಾ ಇದೆ, ಆ ವಿರಾಟ್ ತತ್ವ ಬೆಳಗ್ತಾ ಇದೆ. ಕಣ್ಣಿನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಅಂತಹ ಬೆಳಕು, ಅಂತಹ ಪ್ರಕಾಶ ನಿನ್ನಲ್ಲಿದೆ ಅಂತ ಅರ್ಥ. ದೀಪ್ತ ಹುತಾಶ ವಕ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ವಿಶ್ವಮಿದಂ, ದ ಹೋಲ್ ಯೂನಿವರ್ಸ್. ತಪಂತಂ ಮೀನ್ಸ್ ಯು ಆರ್ ಕೇಪಬಲ್ ಆಫ್ ಬರ್ನಿಂಗ್. ತಪಂತಂ, ವಿಶ್ವವನ್ನೇ ಸುಡತಕ್ಕಂತಹ ಶಕ್ತಿ ಉಳ್ಳವನೇ ನೀನು ಅಂತ ಅರ್ಥ. ತಪಂತಂ, ತಪ ತಪ್ಸೋದು ಅಂದ್ರೆ ದಹಿಸೋದು ಅಂತ ಅರ್ಥ ಮೇಲಿನ. ವಿಶ್ವವನ್ನೇ ಸುಡೋದು ಅಂದ್ರೆ ಅರ್ಥ ಏನು? ಒಳಗಿನ ಅರ್ಥ ಏನು ಅಂದ್ರೆ ಈ ವಿಶ್ವಕ್ಕೆ ಬೆಳಕಾಗಿದ್ದೀಯ. ನೀನಿಲ್ಲದೆ ವಿಶ್ವವೇ ಇಲ್ಲ. ನಿನ್ನ ಸಾನ್ನಿಧ್ಯದಲ್ಲಿ ವಿಶ್ವ ಬೆಳಗ್ತಾ ಇದೆ ಅಂತ. The universe is shining because of you. That is the meaning you must read. The universe is shining, it's because of you. Because of your emanating brilliance. Dyava prithivyoridam hi vyaptam tvayekena dishascha sarva društadbhutam ropamugram tavedam lokatrayam pravyatitham mahatman. In his own way, explaining the vibhutis, different vibhutis, or ಯೋಗಮೈಶ್ವರ್ಯ ಆರ್ ದ ವಿರಾಟ್ ಸ್ವರೂಪ ಆಫ್ ಲಾರ್ಡ್. ಏನ್ ಹೇಳ್ತಾ ಇದ್ದಾನೆ ಮತ್ತೆ? ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ, ತ್ವಯೈಕೇನ, ತ್ವಯಾ ಪ್ಲಸ್ ಏಕೇನ ದಿಶಶ್ಚ ಸರ್ವ. ಏಕೇನ ತ್ವಯಾ ವ್ಯಾಪ್ತಂ ಸರ್ವ ದಿಶಶ್ಚ ದ್ಯಾವಾ ಪೃಥಿವ್ಯೋ ಇದಂ ಅಂತರಂ. ಅಂತರಂ ವ್ಯಾಪ್ತಂ ಅಂತ ತಗೊಳ್ಬೇಕು. ಅರ್ಜುನ ಏನ್ ಹೇಳ್ತಾ ಇದ್ದಾನೆ? ಅವನಿಗೆ ತಿಳಿದಿರೋ ಭಾಷೆ ಹೇಳ್ಬೇಕಲ್ಲ. ಸ್ವರ್ಗಲೋಕ, ಈ ಮರ್ತ್ಯಲೋಕ ಅಂದ್ರೆ ಭೂಮಿ, ಇದು ಅಂತರಿಕ್ಷ. ಆಕಾಶದಲ್ಲಿ ದೂರದಲ್ಲಿ ಸ್ವರ್ಗಲೋಕ ಇದೆ, ಇಲ್ಲಿ ಭೂಮಿ ಇದೆ, ಭೂಮಿ ಮೇಲೆ ನಾವಿದ್ದೇವೆ. ಇನ್ನು ಭೂಮಿ ಕೆಳಗೊಂದಿದೆ, ಅದು ಪಾತಾಳ. ಇದು ಮರ್ತ್ಯಲೋಕ ಆದ್ರೆ ಅದು ಪಾತಾಳ, ಮೇಲಿರೋದು ಸ್ವರ್ಗ. ತ್ರಿಲೋಕಗಳು ಲೆಕ್ಕ. ಇಲ್ಲಿ ಎರಡರ ಬಗ್ಗೆ ಹೇಳ್ತಾ ಇದ್ದಾನೆ. ಮೊದಲು ಏನ್ ಹೇಳ್ತಾ ಇದ್ದಾನೆ? ಭೂಮಿ ಮತ್ತು ಸ್ವರ್ಗ, ಈ ಎರಡೂ ಕಾಯಗಳ ಮಧ್ಯೆ ಏನು ಅಂತರಿಕ್ಷ ಇದೆ, ಆಕಾಶ ಇದೆ, ಈ ಖಾಲಿ ಜಾಗ ಇದೆಯಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥ, ಇದು ಅವ್ಯಕ್ತ ಆಕಾಶ. ಈ ಭೂಮಿ ಮತ್ತು ಸ್ವರ್ಗದ ಮಧ್ಯೆ ಇರೋ ಜಾಗದಲ್ಲೂ ಸಹ ನೀನೇ ಕಾಣ್ತಾ ಇದೆಯಲ್ಲಪ್ಪ, ಎಲ್ಲವನ್ನೂ ನೀನೇ ಆವರಿಸ್ಕೊಂಡಿದೀಯ ಪರಮಾತ್ಮ ಅಂತ ಹೇಳ್ತಾ ಇದ್ದ. ದ್ಯಾವ ಪೃಥಿವ್ಯೌ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ. ಏಕೇನ ನೀನು ಒಬ್ಬನೇ, ನಿಂದು ಒಬ್ಬನೇ ಅಖಂಡ ವಸ್ತು ಎಲ್ಲವನ್ನು ವ್ಯಾಪಿಸ್ಕೊಂಡಿದ್ದೀಯ. ಅದೊಂದೇ ಅಲ್ಲ, ಸರ್ವಾದಿಶಶ್ಚ ವ್ಯಾಪ್ತಂ, ಎಲ್ಲ ದಿಕ್ಕುಗಳಿಂದ ನೀನು ಆವರಿಸ್ಕೊಂಡಿದೀಯ ಅಂತ. ಆತನಿಗೆ ವಿರಾಟ್ ರೂಪ ಹೇಗೆ ಕಾಣ್ತಾ ಇದೆ ಅಂದ್ರೆ, ಎಲ್ಲಿ ನೋಡಿದ್ರೂ ಪರಮಾತ್ಮನೇ ಕಾಣ್ತಾ ಇದ್ದಾನೆ ಅಂತ ಭಾವ. ಸ್ವರ್ಗದಲ್ಲಾಗ್ಲಿ, ಭೂಮಿಯಲ್ಲಾಗ್ಲಿ, ಮಧ್ಯೆ ಇರತಕ್ಕಂತ ಆಕಾಶದಲ್ಲಿ, ಆಕಾಶ ತತ್ವದಲ್ಲಾಗ್ಲಿ, ಎಡಗಡೆ ಬಲಗಡೆ ಮೇಲೆ ಕೆಳಗೆ, ಹೀಗೆ ಸರ್ವ ದಿಕ್ಕುಗಳಲ್ಲಾಗ್ಲಿ ಎಲ್ಲಿ ನೋಡಿದ್ರು ಪರಮಾತ್ಮನೇ ಕಾಣ್ತಾ ಇದ್ದಾನೆ. ಅವನಿಗೆ ಪರಮಾತ್ಮನ ಭಾವದಲ್ಲೇ ಆತನ ಆ ದಿವ್ಯ ಚಕ್ಷುಗೆ ಅನುಭವ ಬರ್ತಾ ಇರೋದು. ಎಲ್ಲಿ ನೋಡಿದ್ರು ಪರಮಾತ್ಮನೇ, ಇನ್ನೇನು ಕಾಣ್ತಾ ಇಲ್ಲ. ಅಂದ್ರೆ ಅರ್ಥ ಏನು? ಸರ್ವತ್ರ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ದಿ ಎಂಟೈರ್ ಸ್ಪೇಸ್ ಬಿಟ್ವೀನ್, verbatim meaning if you have to go for the shloka, the entire space between heaven and earth, the entire cosmic area, the entire cosmic vacuum, whatever the word used, the antariksha or the space, filled only with you, you alone, nothing else, from all directions, everything filled by you only. ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿಥಂ ಮಹಾತ್ಮನ್. ಹೇ ಮಹಾತ್ಮ, ಹೇ ಪರಮಪುರುಷ, ಪುರುಷೋತ್ತಮ, ಹೇ ಪರಮಾತ್ಮ ಅಂತ ಇಲ್ಲಿ ಸಂಬೋಧನೆ. ಮಹಾತ್ಮನ್ ಅಂದ್ರೆ ಅರ್ಜುನ ಭಗವಂತನಿಗೆ ಹೇಳ್ತಾ ಇರೋದು, ಕೃಷ್ಣನಿಗೆ. ಹೇ ಮಹಾತ್ಮನೇ, ಏನಾಗಿದೆಯಪ್ಪ ಅಂದ್ರೆ ಎಲ್ಲ ಕಡೆ ನೀನೇ ಕಾಣ್ತಾ ಇದೆಯಲ್ವಾ. ದೃಷ್ಟ್ವಾ ಅದ್ಭುತಂ ರೂಪಮುಗ್ರಂ ತವೇದಂ. ಇದಂ ತವ ಇದಂ ಉಗ್ರಂ ರೂಪಂ ದೃಷ್ಟ್ವಾ. ತವ ಇದ ಉಗ್ರ ರೂಪಂ ದೃಷ್ಟ್ವಾ. ಈ ನಿನ್ನ
ಉಗ್ರವಾದ, ಭೀಕರವಾದ, ಭಯಂಕರವಾದ ರೂಪವನ್ನು ನೋಡಿಬಿಟ್ಟು ದೃಷ್ಟ ನೋಡಿ ಲೋಕತ್ರಯಂ ಪ್ರವ್ಯಥಿತಂ, ಈ ಮೂರು ಲೋಕಗಳು ಗಡಗಡ ಅಂತ ನಡುಗ್ತಾ ಇದೆ, ಶೋಕ ಪಡ್ತಾ ಇದೆ, ಹೆದರಿಕೆಯಿಂದ ವ್ಯಥೆ ಪಡ್ತಾ ಇದೆ. ಪ್ರವ್ಯಥಿತಂ ಅಂದ್ರೆ ಹೆದರಿಕೆಯಿಂದ. ದೇ ಆರ್ ಫ್ರೈಟನ್ಡ್. ದ 3 ಲೋಕಾಸ್ ಆರ್ ಫ್ರೈಟನ್ಡ್ ಬೈ ಲುಕಿಂಗ್ ಅಟ್ ಯುವರ್ ಉಗ್ರ ಸ್ವರೂಪ. ಈಗ ಆ ಉಗ್ರ ಸ್ವರೂಪದ ಬಗ್ಗೆ ಮಾತನಾಡ್ತಾ ಮೊದಲೇ ಹೇಳಿದಾಗೆ ನೋಡ್ತಾ ನೋಡ್ತಾ ಅರ್ಜುನನಿಗೆ ಏನ್ ಕಾಣ್ತಾ ಇದೆ ಅಂದ್ರೆ ಆತನ ಊಹೆಗೆ ಮೀರಿದ ರೂಪಗಳು ಕಾಣ್ತಾ ಇದೆಯಲ್ಲ, ಭಯಂಕರವಾದ ರೂಪ ಭಗವಂತಂದು. ಭಗವಂತನ ವರಾಹ ಸ್ವರೂಪ ಇದೆ, ನಾರಸಿಂಹ ಸ್ವರೂಪ ಇದೆ, ಮತ್ಸ್ಯ ರೂಪ ಇದೆ. ಇವು ಗೊತ್ತಿರೋದು, ಪುರಾಣಿಗಳ ಮೂಲಕ ಗೊತ್ತಿರೋ ಅಷ್ಟೇ ನಮಗೆ. ಭಗವಂತ ವರಾಹ ರೂಪದಲ್ಲಿ ಬಂದ, ಉದ್ಧಾರ ಮಾಡದ, ನಾರಸಿಂಹ ರೂಪದಲ್ಲಿ ಬಂದ, ಉದ್ಧಾರ ಮಾಡದ, ಮತ್ಸ್ಯ ಮೀನಿನ ರೂಪದಲ್ಲಿ ಬಂದ, ಉದ್ಧಾರ ಮಾಡದ, ಕೂರ್ಮ ಆಮೆ ರೂಪದಲ್ಲಿ ಬಂದು ಉದ್ಧಾರ ಮಾಡದ, ವಾಮನ ಕುಳ್ಳನ ರೂಪದಲ್ಲಿ ಉದ್ಧಾರ, ಅಷ್ಟೇ ನಮಗೆ ಗೊತ್ತಿರೋದು. ಬೇರೆ ರೂಪಗಳಲ್ಲಿ ಗೊತ್ತಿದೆ ನಮಗೆ. ಆ ತರ ಭಯಂಕರವಾದ ರೂಪಗಳು, ಈ ನಿನ್ನ ಭಯಂಕರವಾದ ರೂಪಗಳು ನೋಡಿ 3 ಲೋಕಗಳು ತಲ್ಲಣಗೊಳ್ತಾ ಇದೆಯಲ್ಲಪ್ಪ, ಹೆದರ್ಕೊಳ್ತಾ ಇದ್ದೇವೆ ಪರಮಾತ್ಮ, ನಡುತ್ತಾ ಇದ್ದೇವೆ ಪರಮಾತ್ಮ. ಪ್ರವ್ಯಥಿತಂ, ದೇ ಆರ್ ಆಲ್ ಅಫ್ರೈಡ್. ದ 3 ಲೋಕಾಸ್ ಆರ್ ಅಫ್ರೈಡ್. ವಾಟ್ ಆರ್ ದ 3 ಲೋಕಾಸ್ ಹಿಯರ್? ಅದರ ಆಪೋಸಿಟ್ ವರ್ಡ್ ಹೆಲ್. ಸ್ವರ್ಗ ಮತ್ತು ಭೂಮಿ, ಪೃಥ್ವಿ ಮತ್ತು ಪಾತಾಳ. ಪಾತಾಳ ಮೀನ್ಸ್ ಹೆಲ್. ಲೋಕತ್ರಯ, ದೇ ಆರ್ ಆಲ್ ಅಫ್ರೈಡ್. What Arjuna is talking. He is not saying that all the people in all the 3 lokas are visualizing Virat Swarupa. ಅಲ್ಲ, ಲೋಕತ್ರಯ, ಈ 3 ಲೋಕದ ಜನಗಳು ಈ 3 ಲೋಕ ವಾಸಿಗಳು ಹೆದರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಆ ಕಾಣ್ತಾ ಇದೆ ಅಂತ ಅರ್ಥ ಅಲ್ಲ. ಅರ್ಜುನನಿಗೆ ಏನ್ ಗೊತ್ತಾಗಿದೆ, ಈ ನಿನ್ನ ವಿರಾಟ್ ಸ್ವರೂಪ ಜಗತ್ತನ್ನೇ ಸುಡುವಂಥದ್ದು, ನಡೆಸುವಂಥ ರೂಪ ಯಾರಾದ್ರೂ ನೋಡಿದ್ರೆ ಹೆದರ್ಕೊಳ್ಳೋದು ಗ್ಯಾರಂಟಿ. ಲೋಕತ್ರಯಂ ಪ್ರವರ್ತಿತಂ ಮಹಾತ್ಮನ್. ಎಲ್ಲ ಕಡೆ ನೀನೇ ಇದ್ದೀಯಲ್ಲ, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದೀಯಲ್ಲ, ಬೃಹತ್ತಾಗಿದ್ದೀಯ, ಎಲ್ಲ ಜೀವಿಗಳಲ್ಲೂ ನೀನೇ ಇದ್ದೀಯ ಅನ್ನೋ ಅರ್ಥ. ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವ. ನೀನ್ಗಿರೋದು ಒಂದೇ ವಸ್ತು, ಏಕೇನ ತ್ವಯ ವ್ಯಾಪ್ತಂ. ಒಬ್ಬನಾಗಿರೋ ಅಖಂಡ ವಸ್ತುವಾಗಿರೋ ನಿನ್ನಿಂದ ಎಲ್ಲವೂ ವ್ಯಾಪಿಸ್ಕೊಂಡಿದೆ ಅಂತಂದ್ರೆ ಅರ್ಥ. ಎಲ್ಲ ಅಂತಂದ್ರೆ ಅರ್ಥ ಏನು ಅಂದ್ರೆ, ಯಾವುದು ನಮ್ಮ ಬುದ್ಧಿಗೆ ಅರ್ಥ ಆಗಲ್ವೋ, ಯಾವುದು ಅತಿ ಎತ್ತರದ್ದು, ಅತಿ ಮಹತ್ತಾಗಿರೋದು, ಬೃಹತ್ತಾಗಿರೋದು, ಅದಕ್ಕಿಂತ ಬೃಹತ್ತಾಗಿ ನೀನೇ ಇದ್ದೀಯ. ಯಾವುದು ಅತ್ಯಂತ ಸೂಕ್ಷ್ಮವಾಗಿದೆಯೋ, ಚಿಕ್ಕದಾಗಿದೆಯೋ, ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆಯೋ, ಧೂಳಿನ ಕಣಕ್ಕಿಂತ ಸೂಕ್ಷ್ಮವಾಗಿದೆಯೋ, ಅದೂ ನೀನೇ ಆಗಿದ್ದೀಯ. ಏಕಕಾಲದಲ್ಲಿ ಎರಡೂ ನೀನೇ ಅನ್ನೋ ಅರ್ಥ ಇದೆ. ಎರಡೂ ನೀನೇ ಆಗಿದ್ದೀಯ ಅಂತಂದ್ರೆ ಅರ್ಥ ಏನು? ಕಠೋಪನಿಷತ್ತಲ್ಲಿ ಬರುತ್ತಲ್ಲ, ನಮ್ಮ ಗುರುಗಳು ಅದನ್ನು ಬಹಳ ಚೆನ್ನಾಗಿ ವಿಸ್ತೃತವಾಗಿ ಹೇಳ್ಬಿಟ್ಟಿದ್ದಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋ ನಿಹತ ಗುಹಾಯಾನ್. ದಟ್ ಇಸ್ ಮಂತ್ರ ಇನ್ ಕಠೋಪನಿಷತ್. ಮಹತ್ಗಿಂತ ಮಹತ್ತು, ಅಣುಗಿಂತ ಅಣು, ಸೂಕ್ಷ್ಮಾತಿ ಸೂಕ್ಷ್ಮ ಅಣು. ಬ್ರಹ್ಮವಸ್ತು ಹೀಗೆ ಅಂತ ಹೇಳಲಿಕ್ಕೆ ಬರೋಲ್ಲ. ನೀವೇನ್ ತಿಳ್ಕೊಂಡಿದ್ರೋ ಅದು ಎಲ್ಲಕ್ಕಿಂತ ಹಿರಿದಾದ ವಸ್ತು, ಅಥವಾ ಎಷ್ಟು ಚಿಕ್ಕದು ಅಂತ ನೀವು ತಿಳ್ಕೊಳ್ತೀರೋ ಅದಕ್ಕಿಂತ ಚಿಕ್ಕದಾಗಿರತಕ್ಕಂಥ ವಸ್ತು. ಯಾವ ಕ್ಷಣದಲ್ಲಿ ಅದು ಏನು ಬೇಕಾದ್ರೂ ಆಗಿರಬಹುದು. ಅದು ದೊಡ್ಡದೂ ಆಗಿದೆ, ಚಿಕ್ಕದೂ ಆಗಿದೆ, ಮಹತ್ತಾಗಿದೆ, ಅಣುವಾಗಿದೆ. ಅದು ಇರೋದು ಒಂದೇ ವಸ್ತು. ಅಂತ ಕಠೋಪನಿಷತ್ತಲ್ಲಿ ಬರ್ತಕ್ಕಂಥ ಶ್ಲೋಕ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋ ನಿಹತೋ ಗುಹಾಯ. ಆ ವಸ್ತುವೇ ನಮ್ಮ ಹೃದಯ ಪುಂಡರೀಕದಲ್ಲಿ, ಜೀವಿಗಳ ಹೃದಯದಲ್ಲಿ ಆತ್ಮಸ್ವರೂಪವಾಗಿ ಬೆಳಗ್ತಾ ಇದೆ ಅಂತ ಕಠೋಪನಿಷತ್ ಅಥವಾ ಮಂತ್ರದ ನಿರ್ವಚನ. ಗುರುಗಳು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದೆಲ್ಲ ಭಾವಗಳು ಈ ಶ್ಲೋಕದಲ್ಲಿ, ಈ ಬರೋ ಶ್ಲೋಕದಲ್ಲಿ ಬರ್ತಾ ಇದೆ. ಭಗವಂತನ ಬಗ್ಗೆ ಏನ್ ಹೇಳಬೇಕು ಅರ್ಜುನ ಇದು ಹೇಳ್ತಾ ಇದ್ದಾನೆ. ಎಲ್ಲವೂ ನೀನೇ ಅಂತ ಒಂದೇ ಶಬ್ದ ಹೇಳಕ್ ಬರಲಿಲ್ಲ. ಪುರುಷ ಏವೇದಗಂ ಸರ್ವಂ ಆತ್ಮೈವೇದಂ ಸರ್ವಂ. ಇವೆಲ್ಲವೂ ಸರ್ವಂ ಏವ ಇದಂ ಪುರುಷ. ಇವೆಲ್ಲವೂ ಸ್ವತಃ ಪುರುಷನಾಗಿದ್ದಾನೆ ಅನ್ನೋದರ ಉಪನಿಷತ್ ವಚನ. ಪುರುಷ ಅಂದ್ರೆ ಇಲ್ಲಿ ಪರಮಾತ್ಮ ತತ್ವ, ಬ್ರಹ್ಮತತ್ವ, ಪರಬ್ರಹ್ಮ ತತ್ವ, ಆತ್ಮತತ್ವ ಅಂತ ತಿಳ್ಕೊಳ್ಳಿ. ಪುರುಷ ಏವೇದಗಂ ಸರ್ವಂ ಅನ್ನೋದರ ಉಪನಿಷತ್ ನಿರ್ವಚನ. ದೃಷ್ಟಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಈ ನಿನ್ನ ಉಗ್ರವಾದ ರೂಪವನ್ನು ನೋಡಿ ಎಲ್ಲ ಲೋಕದ ಜನಗಳು, ಪ್ರಾಣಿಗಳು, ಜೀವಿಗಳು ಕಲ್ಯಾಣಗೊಳ್ತಾ ಇದ್ದಾರಲ್ಲಪ್ಪ, ಹೆದರ್ತಾ ಇದ್ದಾರೆ, ವ್ಯಾಕುಲಗೊಂಡಿದ್ದಾರೆ. ಯಾಕಂದ್ರೆ ಈ ನಿನ್ನ ರೂಪ ಅದ್ಭುತವೂ ಆಗಿದೆ, ರಮಣೀಯವೂ ಆಗಿದೆ, ಕರಾಳವೂ ಆಗಿದೆ, ಭೀಕರವೂ ಆಗಿದೆ, ಭಯಂಕರವಾಗಿದೆ, ರೌದ್ರವಾಗಿದೆ, ಹೆದರಿಕೆ ಹುಟ್ಟಿಸುವಂಥದ್ದು ಆಗಿದೆ. ಎಲ್ಲವೂ ಇದೆ.
ಸೌಮ್ಯವೂ ಇದೆ, ರೌದ್ರವೂ ಇದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡಬೇಕು ಅಂದ್ರೆ ಅರ್ಥ ಆಗೋದೆ, ಮತ್ತೆ ಅರ್ಥ ಆಗತಕ್ಕಂಥ ಉದಾಹರಣೆ ಕೊಡಬೇಕು ಅಂದ್ರೆ, ಆಚಾರ್ಯರ ಶಂಕರ ವಿಜಯದಲ್ಲಿ ನಡೆದ ಹಿಸ್ಟಾರಿಕಲ್ ಫ್ಯಾಕ್ಟ್ 1100-200 ವರ್ಷಗಳ ಹಿಂದಿನ ಕಥೆ, ಈಗಿಂದಲ್ಲ. 8th century end, when Acharya Bhagavad-pada was later traveling down towards South India. The present day Kanchipuram, where Kanchi Kamakshi temple is so famous even today. But at the time of Acharya Shankara, Bhagavad-pada, when he was there, he visited, what was the point? In the sanctum sanctorium was of Ugra Swarupa, the one what we see today. ಅಲ್ಲಿ ತಾಯಿಯ ರೂಪ ಮೂರ್ತಿ ಹೇಗಿತ್ತು ಅಂದ್ರೆ ಉಗ್ರ ಸ್ವರೂಪಳಾಗಿದ್ಲು ತಾಯಿ ಅಂತ, ಕಾಮಾಕ್ಷಿ ಅಮ್ಮನವರು. ಅಲ್ಲಿ ಸೌತಾಂತ್ರಿಕ ವಿಧಿ, ಕಾಪಾಲಕ ವಿಧಿ, ಶಾಕ್ತ ವಿಧಿಗಳಿಂದ ಪೂಜೆ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರಾಣಿ ಬಲಿ ಆಗ್ತಾ ಇತ್ತು. ಕಂಚಿ ಕಾಮಾಕ್ಷಿ ದೇವಸ್ಥಾನದ ಒಳಗಡೆ ನಿತ್ಯವೂ ಪ್ರಾಣಿಗಳ ಬಲಿ ಆಗ್ತಾ ಇತ್ತು. ಅನಿಮಲ್ಸ್ ವರ್ ಬೀಯಿಂಗ್ ಸ್ಯಾಕ್ರಿಫೈಸ್ಡ್ ಎವ್ರಿ ಡೇ, ನಾಟ್ ಒನ್ಸ್ ಇನ್ ಎ ಮಂತ್ ಆರ್ ಒನ್ಸ್ ಇನ್ ಎ ಇಯರ್, almost every day. If I tell you now, you will not believe it. If you have gone to Kanchi, if you have seen Kamakshi Amma, the temple, city, a beautiful temple, but now it is all reconstructed. Acharya Shankara changed it. This is not the way. This is the Tamasa Puja of Ugra Swarupa. For Ugra Swarupa, Tamasa Puja, yes, it is required. But let us not follow this. Do Soumya Swarupa Puja. So he stopped all the animal sacrifices there. ಪ್ರಾಣಿ ಬಲಿಗಳು ತಾಮಸ ಪೂಜೆಗೆ ಬೇಕು ಸರಿ, ಆದರೆ ಈ ತಾಮಸ ವೃತ್ತಿಯನ್ನೇ ತೆಗೆದುಹಾಕೋಣ. ಅಮ್ಮನವರಲ್ಲಿ ಇರ್ತಕ್ಕಂಥ ಆ ಉಗ್ರ ಸ್ವರೂಪದ ಕಳೆಯನ್ನೇ ತೆಗೆದುಹಾಕ್ಬಿಡ್ತೇನೆ ಅಂತ ಅಮ್ಮನವರು ಪ್ರಾರ್ಥನೆ ಮಾಡಿಕೊಂಡು, ಈ ಉಗ್ರ ಸ್ವರೂಪ ಬೇಡಮ್ಮ, ಸೌಮ್ಯ ರೂಪದಲ್ಲಿರೋ, ಶಾಂತಳಾಗೋ, ಶಾಂತಿಯಾಗಿ. ನೀನು ಉಗ್ರಳಾಗ್ಬಿಟ್ರೆ ನೀನು ರಕ್ತವನ್ನು ಬಯಸ್ತೀಯ, ಪ್ರಾಣಿ ಬಲಿ ಬಯಸ್ತೀಯ, ಅದು ಬೇಡ. ಸೌಮ್ಯಳಾಗಿ ಅಮ್ಮನವರ ರೂಪದಲ್ಲಿ ಶಾಂತಳಾಗಿ ಪ್ರತಿಷ್ಠೆ ಬಂದವರಿಗೆ ನೀನು ನಿನ್ನ ಅಭಯವನ್ನು ಕೊಡು, ಅವರು ಬೇಡದಂಥ ವರಗಳನ್ನ ನೀಡ್ತಕ್ಕಂಥವಳಾಗೋ ತಾಯಿ ಅಂತ ಪ್ರಾರ್ಥನೆ ಮಾಡಿ, ಆ ಉಗ್ರ ಸ್ವರೂಪದ ಕಲೆಯನ್ನ ಕಳಾಕರ್ಷಣೆ ಮೂಲಕ ಹೊಡೆದು ಹಾಕಿ ಸೌಮ್ಯ ರೂಪ ಮಾಡಿಬಿಟ್ರು. ಯಾರು? ಭಗವತ್ಪಾದರು, ಆಚಾರ್ಯ ಶಂಕರ. ಅವತ್ತಿನಿಂದ ಕಂಚಿ ಕಾಮಾಕ್ಷಿ ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ರು ಮುಂದ್ಗಡೆ. ಇನ್ಮೇಲೆ ಸೌಮ್ಯ ರೂಪದ ಪೂಜೆಗಳು ನಡಿಬೇಕು ಅಂತ ಅಲ್ಲಿ ಹೇಳ್ಬಿಟ್ರು. ಯಾರು ಇಲ್ಲಿ ಪ್ರಾಣಿ ಬಲಿ ಕೊಡಬಾರದು ಅಂತ ಹೇಳಿದ್ರು. ಅವತ್ತಿನಿಂದ ಇಲ್ಲಿಯವರೆಗೆ ಅದು ನಿಂತು ಹೋಯ್ತು. ಆ ಉಗ್ರ ಸ್ವರೂಪ ಹೇಗಿತ್ತು ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ. ದಿಸ್ ಇಸ್ ಅ ಫ್ಯಾಕ್ಟ್ ಇನ್ ದ ಲೈಫ್ ಹಿಸ್ಟರಿ ಆಫ್. ಸೊ ದೀಸ್ ಆರ್ ಥಿಂಗ್ಸ್ ವಿ ಶುಡ್ ರಿಮೆಂಬರ್. ಅದ್ಭುತಂ ರೂಪಮುಗ್ರಂ ದೃಷ್ಟ್ವಾ ತಮೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಲೋಕವೆಲ್ಲ ಅಲ್ಲಾಡುತ್ತೆ ನಿನ್ನ ಉಗ್ರ ಸ್ವರೂಪ ಇದ್ರೆ ಭಗವಂತ. ಯಾಕಂದ್ರೆ ಉಗ್ರ ಸ್ವರೂಪಕ್ಕೆ ಉಗ್ರವಾದ ಆರಾಧನೆ ಆಗಬೇಕು. ಸಿ, ಯು ಹ್ಯಾವ್ ರೆಡ್ ದ ಸ್ಟೋರಿ ಆಫ್ ಲಾರ್ಡ್ ನರಸಿಂಹ. When Narasimha appeared from the demon Hiranyakashipu, after killing him, he was still in that mood only. He was ferocious. He could not come down to the normal level. People were afraid. Devatas were afraid to go near him. Everybody was afraid. Then they requested the young boy Prahlada his devotional anusandhana in front of him. Prahlada went and then requested, and because of his pure devotion, utmost ananya bhakti, and his prayer he did, and then Lord Narasimha came down from that Ugra Swarupa, he became Shanta Swarupa. We have not seen, so we don't understand that. ನಮಗೆ ಆ ಅನುಭವ ಇಲ್ಲ. ಭಗವಂತ ಉಗ್ರನಾಗಿದ್ದಾನೆ ಅಂದ್ರೆ ಏನಾಗತ್ತೆ ಅಂದ್ರೆ ಕ್ಷಣಾರ್ಧದಲ್ಲಿ ಎದುರಿಗೆ ಬಂದವ್ರನ್ನು ಕೊಂದು ಹಾಕ್ಬಿಡ್ತಾನೆ, ನಿರ್ನಾಮ ಮಾಡಿಬಿಡ್ತಾನೆ ಅಂತ ಅರ್ಥ. ಆ ಸ್ಥಿತಿನಲ್ಲಿ ಅಲ್ಲಿ ಇನ್ಯಾವುದೂ ಇಲ್ಲ. ಅಲ್ಲಿ ಭಗವಂತನ ಶಿವನ ತಾಂಡವ ನೃತ್ಯ, ಸೇಮ್ ಸಿಂಬಲ್, ದಿ ಫೈನಲ್ ಡ್ಯಾನ್ಸ್ ಆನ್ ದ ಡಿಲ್ಯೂಗ್ ಡೇ. ಅಂತಿಮ ಪ್ರಳಯದಲ್ಲಿ ಶಿವ ತಾಂಡವ ನೃತ್ಯ ಮಾಡ್ತಾನೆ ಅಂತ ಹೇಳುತ್ತೆ ಸಂಕೇತ. ದ ಕಾಸ್ಮಿಕ್ ಡ್ಯಾನ್ಸ್ ಆಫ್ ಶಿವ ಸಿಂಬಲೈಸಸ್ ಉಗ್ರ ಸ್ವರೂಪ. ವಿ ಡೋಂಟ್ ನೋ ವಾಟ್ ಇಸ್ ದಟ್ ಉಗ್ರ ಸ್ವರೂಪ. ಅಮೀಹಿತ್ವಾಂ ಸುರಸಂಘಾ ವಿಶಂತಿ ಕೇಚಿತ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅರ್ಜುನ ಕಂಟಿನ್ಯೂಸ್. ಅಮೀಹಿತ್ವಾಂ ಸುರಸಂಘಾ ವಿಶಂತಿ ಕೇಚಿತ್ ಭೀತಾಃ ಪ್ರಾಂಜಲಯೋ ಗೃಣಂತಿ. ನಮಗೆ ಅರ್ಥ ಆಗಲಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಆ ನಿನ್ನ ವಿರಾಟ್ ಸಾವಿರಾರು
ಬೃಹದಾಕಾರವಾಗಿರ್ತಕ್ಕಂಥ ಅಕರಾಳ ವಿಕರಾಳ ನಿನ್ನ ಮುಖಗಳು ಒಂದಕ್ಕಿಂತ ಒಂದರಲ್ಲಿ ಕರಾಳತೆ ಕಾಣ್ತಾ ಇದೆ, ಒಂದರಲ್ಲಿ ಇನ್ನೂ ಭಯಾನತೆ ಕಾಣ್ತಾ ಇದೆ, ಒಂದರಲ್ಲಿ ಕೆಟ್ಟ ಮುಖ ಕಾಣ್ತಾ ಇದೆ, ವಿಕಾರವಾದ ಬಾಯಿ ಬಿಟ್ಕೊಂಡು ನಿಂತಿದೀಯಾ, ದೈತ್ಯಾಕಾರ ಮುಖವೇ ದೊಡ್ಡದು, ಒಂದೊಂದು ಥರ ಇದೆ. ಕೆಲವು ರೌದ್ರವನ್ನ ತೋರಿಸ್ತಾ ಇದ್ರೆ, ಕೆಲವು ಹೆದರಿಕೆಯನ್ನು ಹುಟ್ಟಿಸ್ತಾ ಇದ್ರೆ, ಕೆಲವು ಶಾಂತವಾಗಿದೆ, ಕೆಲವು ಭೀಕರವಾಗಿದೆ. ಅಲ್ಲಿ ನಾ ಏನ್ ನೋಡ್ತಾ ಇದ್ದೇನೆ, ಎಲ್ಲರೂ ಹೆದರ್ಬಿಟ್ಟಿದ್ದಾರೆ. ಈ ನಿನ್ನ ಸ್ವರೂಪಕ್ಕೆ ಎಲ್ಲರೂ ಹೆದರ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನು ಉದಾಹರಣೆ ಕೊಡಬೇಕು? ಸೃಷ್ಟಿನಲ್ಲಿ ಬ್ರಹ್ಮನ ಹಗಲಿನಿಂದ ಕೊನೆಯವರೆಗೂ ಇರುವ ಒಂದು ಕಲ್ಪದಲ್ಲಿ ದೇವರ್ಷಿಗಳು, ಮಹರ್ಷಿಗಳು, ಸಿದ್ಧರು, ಮುನಿಗಳು, ಚಾರಣರು ಕೊನೆಯವರೆಗೂ ಇರೋರು. ನಮಗೆ ಅಗೋಚರವಾಗಿದ್ದರೂ ಅವರಿಗೆ ಸಾವಿಲ್ಲ, ಕಲ್ಪದ ಕೊನೆಯವರೆಗೆ ಇರ್ತಾರೆ ಅವರು. ಜನಲೋಕ, ತಪೋಲೋಕ, ಮಹರ್ಲೋಕದಲ್ಲಿರ್ತಕ್ಕಂತಹ ಮಹಾನ್ ಸಿದ್ಧರು, ಮುನಿಗಳು, ಮಹರ್ಷಿಗಳು, ದೇವರ್ಷಿಗಳು, ಸನಕಾದಿ ಬ್ರಹ್ಮ ಮಾನಸಪುತ್ರರು, ಚಾರಣರು ಎಲ್ಲರೂ ಇರ್ತಾರೆ. ಅವ್ರದ್ದು ಕೆಲಸ ಯಾವತ್ತಿದ್ರೂ ಭಗವಂತನ ಸ್ತುತಿ ಮಾಡ್ತಾ ಇದ್ರು. ದೇ ವಿಲ್ ಬಿ ಆಲ್ವೇಸ್ ಪ್ರೈಸಿಂಗ್ ಅಂಡ್ ದೆನ್ ದೇ ಆರ್ ಇಮರ್ಸ್ಡ್ ಇನ್ ಚಾಂಟಿಂಗ್ ಗಾಡ್ಸ್ ನೇಮ್. All the siddhas, harshis, rishis, they are eternally present, invisible to us till the end of the kalpa. They are produced or they are created in the beginning of the kalpa, the day of the Brahma begins. They remain till the end of the Brahma day. So they will be always prostrating, always they are worshipping the Lord. ಅಮೀಹಿತ್ವಾಂ ಸುರಸಂಘ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ಸೊ ದೇವಾನು ದೇವತಾಸ್, ಡೆಮಿಗಾಡ್ಸ್ ಅಂತ ನಾವೇನ್ ಹೇಳ್ತೀವಿ, ಸ್ವರ್ಗಲೋಕದಲ್ಲಿರ್ತಕ್ಕಂತಹ ಎಲ್ಲ ಪ್ರಕಾರದ ದೇವಾನು ದೇವತೆಗಳು, ಗಂಧರ್ವರು, ಕಿಂಪುರುಷರು, ಚಾರಣರು ಮತ್ತು ಸುರಸಂಗಾಹ, ಆ ದೇವತೆಗಳ ವಿವಿಧ ರೀತಿಯ ವಿಭಾಗಗಳು, ಮುನಿಗಳು, ಸಿದ್ಧ ಪುರುಷರು ಎಲ್ಲರೂ ಬಂದು ಅದರೊಳಗೆ. ಸುರಸಂಗಾಹ ವಿಶಂತಿ ಕೇಚಿತ್, ಅಮೀಹಿತ್ವಾಂ ಸುರಸಂಘ ವಿಶಂತಿ. ಅವರೆಲ್ಲ ಏನಾಗ್ತಾ ಇದ್ದಾರೆ ಅಂದ್ರೆ ನಿನ್ನಗೆ ಆಹಾರ ರೂಪದಲ್ಲಿ ನಿನ್ನ ಬಾಯಿ ಒಳಗೆ ಹೋಗ್ತಾ ಇದ್ದಾರೆ, ಅದು ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಎಲ್ಲ ದೇವಾನು ದೇವತೆಗಳು ಏನಾಗ್ತಾ ಇದೆ, ನಿನ್ನ ಒಳಗೆ ಪ್ರವೇಶ, ನಿನ್ನ ಮುಖದ ಮೂಲಕ ಒಳಗಡೆ ಪ್ರವೇಶ, ಮಾಯ ಆಗ್ತಾ ಇದ್ದಾರೆ, ಅಂತರ್ಧಾನ ಆಗ್ತಾ ಇದ್ದಾರೆ ಅಂತ. ಇನ್ನು ಕೆಲವರು ಹೆದರ್ಕೊಂಡು ಭಕ್ತಿಯಿಂದ, ಗೌರವದಿಂದ ಕೈ ಮುಗಿದು ಪ್ರಾರ್ಥನೆ ಅನವರ್ತ ಮಾಡ್ತಾ ಇದ್ದಾರೆ, ಭಗವಂತನಿಗೆ ಮಂಗಳವಾಗಲಿ ಎಂದು ಜಯಕಾರ ಹಾಕ್ತಾ ಇದ್ದಾರೆ. ಇನ್ನು ಉಳಿದಂತಹ ಋಷಿಗಳು, ದೇವರ್ಷಿಗಳು, ಮಹರ್ಷಿಗಳು ಸದಾ ಕಾಲ ನಿನ್ನ ಪ್ರಾರ್ಥನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇನೆ. ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ, ಅಂಡ್ ವಿತ್ ದ ಫೋಲ್ಡೆಡ್ ಹ್ಯಾಂಡ್ಸ್, ಔಟ್ ಆಫ್ ಟೋಟಲ್ ಫಿಯರ್ ಬಿಕಾಸ್ ಆಫ್ ಯುವರ್ ವಿರಾಟ್ ರೂಪ, ದೇ ಆರ್ folded hands, they are prostrating repeatedly, chanting your glory. ಪ್ರಾಂಜಲಯೋ ಗೃಣಂತಿ, ಕೈನಲ್ಲಿ ನಮಸ್ಕಾರ ಮಾಡಿ ನಿನ್ನ ಗುಣಗಾನ ಮಾಡ್ತಾ ಇದ್ದಾರೆ ಇನ್ನು ಉಳಿದವರು. ಸ್ವಸ್ತಿ ಇತಿ ಉಕ್ತ್ವಾ, ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘ. ಇನ್ನು ಕೆಲವು ಮಹರ್ಷಿಗಳು, ಸಿದ್ಧ ಪುರುಷರು ಏನ್ ಮಾಡ್ತಾ ಇದ್ದಾರೆ, ಸ್ವಸ್ತಿ ಇತಿ ಉಕ್ತ್ವಾ, ಸ್ವಸ್ತಿ 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 ಅಂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ದೇವರ್ಷಿಗಳು ಹೇಳ್ತಾ ಇದ್ದಾರೆ. ಆಲ್ ಮುನೀಸ್, all maharshis, all devarshis are continuously chanting swasti, swasti, swasti means ಮಂಗಳವಾಗಲಿ. ಪರಮಾತ್ಮನ ನೋಡಿ ಆನಂದದಿಂದ ಸ್ವಸ್ತಿ ಅಂತ ಹೇಳ್ತಾ ಇದ್ದಾರೆ. ಸ್ವಸ್ತಿ ಇತಿ ಉಕ್ತ್ವಾ, ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ತಾಂ ಸ್ತುವಂತಿ, ಈ ಸಿದ್ಧ ಸಂಘಾಃ ಎಲ್ಲ ಮಹರ್ಷಿಗಳು, ದೇವರ್ಷಿಗಳು, ಮುನಿಗಳು ನಿನ್ನನ್ನ ಅಖಂಡವಾಗಿ ಹೊಗಳ್ತಾ ಇದ್ದಾರೆ, ಮಂಗಳವಾಗಲಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ನಾನಾ ರೀತಿಯಲ್ಲಿ ನಿನ್ನನ್ನ ಸ್ತುತಿ ಮಾಡ್ತಾ ಇದ್ದಾರೆ, ಗುಣಗಾನ ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಹೇಳ್ತಾ ಇದ್ದಾರಪ್ಪ. ಪುಷ್ಕಲಾಭಿಹಿ, ಅನೇಕ ಪ್ರಕಾರವಾಗಿ ಸ್ತುತಿಗಳಿಂದ, ಸ್ತೋತ್ರಗಳಿಂದ, ಮಂತ್ರಗಳಿಂದ ನಿನ್ನನ್ನ ಪೂಜೆ ಮಾಡ್ತಾ ಇದ್ದಾರೆ, ನಿನ್ನನ್ನ ಅರ್ಚಿಸ್ತಾ ಇದ್ದಾರೆ, ನಿನ್ನ ಭಜನೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ. ಮಹರ್ಷಿ ಸಿದ್ಧ ಸಂಘ ಅಂತಂದ್ರೆ ಎಲ್ಲರೂ ಬಂದ್ರು ಇದ್ರು. ದೇವರ್ಷಿಗಳು ನಾರದರಾದಿಯಾಗಿ, ಮಹರ್ಷಿಗಳು ಸಪ್ತರ್ಷಿಗಳು ಬಂದ್ರು, ಜಮದಗ್ನಿ, ಅತ್ರಿ, ಭೃಗು, ಕಶ್ಯಪ ಆದಿಯಾಗಿ, ಸಿದ್ಧ ಮುನಿಗಳು ಬಂದ್ರು, ಕಪಿಲ ಮಹರ್ಷಿಗಳು ಆದಿಯಾಗಿ, ಬ್ರಹ್ಮನ ಮಾನಸಪುತ್ರರು ಬಂದ್ರು, ಸನಕ, ಸನಂದನ, ಸನಾತನ, ಸನಸುಜಾತ, 4 ಸೃಷ್ಟಿ ಆರಂಭದಲ್ಲಿದ್ದಂತಹ ಬ್ರಹ್ಮನ ಮಾನಸಪುತ್ರ ಅವರು ಬಂದ್ರು. ಅವರೆಲ್ಲರೂ ಇದ್ರೊಳಗೆ ಬಂದ್ಬಿಡ್ತಾರೆ. ಮಹರ್ಷಿ ಸಿದ್ಧ ಸಂಘಾಹ, ಅವ್ರ ಕೆಲಸ ಏನು? ಸ್ತುವಂತಿತ್ವ,
ತ್ವಾಂ ನಿನ್ನನ್ನ ಸ್ತುವಂತಿ ಭಜನೆ ಮಾಡ್ತಾ ಇದ್ದಾರೆ, ಗುಣಗಾನ ಮಾಡ್ತಾ ಇದ್ದಾರೆ. ಯಾವುದರಿಂದ? ಪುಷ್ಕಲಾಭಿಹಿ ಸ್ತುತಿಭಿಹಿ, ಪುಷ್ಕಲವಾದ ಹೇರಳವಾದ ಒಂದಾದ್ಮೇಲೆ ಒಂದು ಪುಂಖಾನುಪುಂಖವಾಗಿ ಕೊನೆ ಮೊದಲಿಲ್ಲದೆ ನಿನ್ನ ನಿರಂತರ ಅನವರ್ತ ಸ್ತುತಿಗಳಿಂದ ಸ್ತೋತ್ರಗಳಿಂದ ನಿನ್ನನ್ನು ಭಜಿಸ್ತಾ ಇದ್ದಾರೆ. ಈ ಶ್ಲೋಕ ಇಲ್ಲಿಗೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್.